ಏಳ್ ಕೋಟೆ ಹತ್ಬೇಕು ಅಪ್ಪ. ಬ್ಯಾಲ್ದು ಅಂತ ಅಮೂಲ್ಯವಾದ ವಸ್ತು. ಅಲ್ಲಿಂದ ಜಂಪ್ ಮಾಡಿರೋದಲ್ಲಿ ಜನಗಳು ಅರ್ಜೆಂಟ್ ಮಾಡ್ತಾರೆ, ಅದು ಸಮಸ್ಯೆ. ನಿಧಾನಕ್ಕೆ ಹೋದ್ರೆ ಏನು ಸಮಸ್ಯೆ. ಮೇಲ್ಕೋಟೆಗೂ ಇಲ್ಲಿಗೂ ಸುರಂಗ ಇದೆ ಅಂತ ಯಾರ್ಯಾರು ನೋಡಕ್ ಹೋಗಿ ಒಂದೇ ಬಂಡೆ ಹಿಂಗ್ ಹತ್ಬಿಟ್ಟು ಶಿವನ್ ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ. ಭೀಮ ಮಂಡಿಯಲ್ಲಿ ಕೊರೆದಿರ್ತಕ್ಕಂಥದ್ದು ಕೊಳ, ಯಾವಾಗ್ಲೂ ನೀರಿರುತ್ತೆ ಅಲ್ಲಿ. ಇದು ಊಟ ಮಾಡಿರೋ ಜಾಗ ಅಂತೆ. ಚೆನ್ನಾಗೈತೆ, ಬನ್ನಿ ಅಕ್ಕ ಬನ್ನಿ ಅಣ್ಣ. ಅವ ಶರಣ್ರಿ, ಎಲ್ಲಾರ್ಗು ಶರಣಾರ್ಥಿ. ಅಲ್ಲಿ ಕಾಣಿಸ್ತೈತಲ್ರಿ, ಅದಕ್ಕ ನಾರಾಯಣಗಿರಿ ದುರ್ಗ ಅಂತ ಕರೀತಾರ, ಅಥವಾ ರಾಯ ಸಮುದ್ರ ಬೆಟ್ಟ ಅಂತಾನು ಕರೀತಾರ. ನಾ ಇವತ್ತ ಇಲ್ಲಿಗೆ ಬಂದೀನಿ. ಇವತ್ತು ಶಿವರಾತ್ರಿ ರೀ. ಬೆಟ್ಟಕ್ಕೆ ಐತಿಹಾಸಿಕವಾಗಿ ಒಂದು ಒಳ್ಳೆ ಇತಿಹಾಸ ಐತಿ. ಆಮೇಲೆ ಧಾರ್ಮಿಕ ಭಾವನೆಯಿಂದ ಬಂದ್ರೆ ಒಂದು ಒಳ್ಳೆ ತೀರ್ಥಕ್ಷೇತ್ರ ಕೂಡ ಹೌದು. ಮೇಲ್ಗಡೆ ಒಂದು ದೇವಸ್ಥಾನ ಐತಿ. ಬೆಳಗ್ಗೆ ನಾನು KR ಪೇಟೆಗೆ ಬಂದೆ. KR ಪೇಟೆಯಿಂದ ಮೇಲ್ಕೋಟೆಗೆ ಹೋಗೋ ದಾರಿ ಒಳಗಡೆ ಸುಮಾರು ಒಂದು 7 ಕಿಲೋಮೀಟರ್ ಬಂದ್ರ ನೀತಿಮಂಗಲ ಅಂತ ಒಂದು ಹಳ್ಳಿ. ಆ ಹಳ್ಳಿ ಒಳಗಡೆ ಈಗ ತಿಂಡಿ ತಿನ್ನಕ್ ಕಾಯಕತ್ತಿ. ಸೊ ಊಟ ತಿಂಡಿಗೆ ಇದೊಂದೇ ಹೋಟ್ಲ್ ಇಲ್ಲಿ ಇರೋದು. ಸದ್ಯಕ್ಕೆ ಪೂರಿ ಕೊಟ್ಟಿದ್ದಾರೆ, ಪೂರಿ ತಿಂತಾ ಇದೀನಿ. ಏನ್ ನಿಮ್ ಹೆಸರು? ಕುಮಾರ್ ಅಂತ. ಯಾವ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಹೋಟ್ಲು? 40-45 ವರ್ಷ. ಇವ್ರು ಕುಮಾರ್ ಅಂತ ಹೋಟ್ಲವರು. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಯಾರಾದ್ರೂ ಬಂದು ತಿಂಡಿ ಗಿಂಡಿ ಬೇಕು ಅಂದ್ರೆ ಅಡ್ವಾನ್ಸ್ ಇವ್ರು ಫೋನ್ ಮಾಡಿ ರೆಡಿ ಮಾಡ್ತಾರೆ. ಈ ನೀತಿಮಂಗಲದಿಂದ ಬೆಟ್ಟದ ಬೇಸ್ ಹೋಗ್ಬೇಕು ಅಂದ್ರೆ ಸುಮಾರು 4 ಕಿಲೋಮೀಟರ್ ಆಕೈತ್ರಿ. ಸಾಮಾನ್ಯವಾಗಿ ಆಟೋಗಳು ಓಡಾಡ್ತವು, ರೆಗ್ಯುಲರ್ ಆಗಿ ಓಡಾಡಂಗಿಲ್ಲ. ಒಂದು ಈಗ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಯಾರ್ದಾರ ಹತ್ರ ಲಿಫ್ಟ್ ತಗೋಬೇಕು. ಹಿಂಗ ಪ್ರಕಾಶ್ ಅಣ್ಣ ಅವ್ರ ಕಡೆಯಿಂದ ಒಂದು ಡ್ರಾಪ್ ಹಾಕ್ಸ್ಕೊಳಕತ್ತೀನಿ. ಅರ್ಧ ದಾರಿಗೆ ಅವ್ರ ಜಮೀನ್ ಹೋಗ್ತಾರಂತ. ಸೊ ಸೆಕೆಂಡ್ ಡ್ರಾಪ್ ಬಸವರಾಜು ಅವರಿಂದ. ಲಕ್ಕಿಲಿ ಬಸವರಾಜ್ ಅವರು ಕೂಡ ಬೆಟ್ಟಕ್ಕೆ ಹೋಗ್ತಾ ಇದಾರೆ. ನಾನು ಅವ್ರ ಜೊತೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಓ, ಸಿಕ್ಕಾಪಟ್ಟೆ ಜನ ಇದಾರೆ ಹಂಗಂದ್ರೆ ಇವತ್ತು. ಬೆಟ್ಟದ ಬೇಸು ಶಿವರಾತ್ರಿ ದಿನ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರ. ಅಲ್ಲಿ ಕಾಣಿಸ್ತೈತಲ್ಲ, ಅದ ನಾವು ಹೋಗ್ಬೇಕಾಗಿರೋ ಕೋಟೆ ಬೆಟ್ಟ ಅಂತ. ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ಬೇಸ್ನಾಗ ಒಂದು ದೇವಸ್ಥಾನ ಐತಿ, ಚೌಡಮ್ಮನ ದೇವಸ್ಥಾನ ಅಂತ ಹೇಳಿ. ಇಲ್ಲೈತ್ ನೋಡ್ರಿ ಒಳಗ್. ಇಲ್ಲಿ ಆಡಳಿತ ಮಾಡ್ತಿದ್ದಂತಹ ಪಾಳೆಗಾರ ಚೌಡೇಶ್ವರಿಗೆ ಆರಾಧನೆ ಮಾಡ್ತಿದ್ದ ಅನ್ನೋ ಮಾಹಿತಿ ಇದೆ. ಅದು ದೇವಸ್ಥಾನ. ಅಲ್ಲಿಂದ ಬಂದ್ಮೇಲೆ ಇಲ್ಲೊಂದು ಅರಳಿ ಮರದ ಕೆಳಗಡೆ ಇದು ಬೆಟ್ಟಕ್ಕೆ ಪಾತ್. ಈಗ ಇದಕ್ಕೊಂದು ದೇವಸ್ಥಾನ ಕಟ್ಟಿದ್ದಾರೆ. ಅಡಿಗೆ ಮಾಡ್ತಿದಾರ. ಅಡಿಗೆ ವಿಶೇಷ ಮೊಸರನ್ನ ಪ್ರಸಾದಕ್ಕ. ರಾಯ ಸಮುದ್ರದ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಇದೇನ್ ಮಧ್ಯಾಹ್ನಕ್ಕ ಇದು? ಈಗಲೇ ಒಂದ್ ರೌಂಡ್ ಖಾಲಿ ಆಗಿದ್ಯಾ? ಸೊ ಇದೊಂದು ಫಾರೆಸ್ಟ್ ರಿಸರ್ವ್ಡ್ ಏರಿಯಾ. ನೆಲ ಈ ಕಡೆಗೆ ಇದು ಟ್ರೆಕ್ ಪಾತು, ಅದು ಬೆಟ್ಟ. ಫಾರೆಸ್ಟ್ ಇಂದು ಬಾರ್ಡರ್. ಇದ್ರೊಳಗಡೆ ಇರೋದು ಫಾರೆಸ್ಟ್, ಆ ಕಡೆ ಇರೋದು ಜಮೀನುಗಳು. ಇಲ್ಲಿಂದ ನಂದು ಅಫಿಷಿಯಲ್ ಟ್ರೆಕ್ ಸ್ಟಾರ್ಟ್ ರೀ. ಬೆಟ್ಟ ಹತ್ತಕ್ ನಾನೀಗ ಹೊಂಟೀನಿ ಮೇಲೆ. ಈ ಸ್ಥಳದ ಬಗ್ಗೆ ಆಗ್ಲಿ ಅಥವಾ ಬೆಟ್ಟದ ಮೇಲಿರುವ ದೇವಸ್ಥಾನದ ನಿರ್ಮಾಣದ ಬಗ್ಗೆ ಯಾವುದೇ ನಿಖರ ದಾಖಲೆಗಳು ಇಲ್ಲ. ಇದಲ್ಲ ಬೆಟ್ಟ ಹೋಗ್ಬೇಕಾಗಿರೋದು, ಇದು. ಸ್ಥಳೀಯರು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರ ಬಿಟ್ರೆ ಬೇರೆ ದಾಖಲೆ ಇಲ್ಲ. ಯಜಮಾನ್ರೆ, ಯಾವ್ದು ದಾರಿ ಬೆಟ್ಟಕ್ಕೆ? ಮತ್ತೆ ಈ ಕಡೆ ಜನ ಬರ್ತಿದಾರೆ. ಅಲ್ಲಿಂದ ಪೂಜೆ ಮಾಡ್ಕೊಂಡು ಹಂಗ್ ಬರ್ತಾರ. ನಾವ್ ಹಂಗ ಹೋಗಿ ಬರ್ಬೋದಲ್ಲ. ಸೊ ಇದು ಬೆಟ್ಟಕ್ಕೆ ಹೋಗಕ್ಕೆ ದಾರಿ. ಅಲ್ಲೊಂದೇನೋ ಹೆಬ್ಬಾಗ್ಲಿದೆ ಅಂತೆ, ಪೂಜೆ ಮಾಡ್ತಾರಂತೆ. ಅಲ್ಲಿಗೆ ಹೋಗಿ ಬರೋಣ. ಹೆಬ್ಬಾಗ್ಲಿದೆ ಅಂತಲ್ಲ, ಎಲ್ಲಿ ಯಜಮಾನ್ರದ? ಇಲ್ಲೇ ಹಿಂಗ ಹೋಗ್ಬೇಕು ಮೇಲ್ಗಡೆ. ಹೌದಾ? ಇತಿಹಾಸಕಾರರು ಕೂಡ ಈ ಸ್ಥಳದ ಬಗ್ಗೆ ಗಮನ ಕೊಟ್ಟಿಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಕೈತಿ. ಸೊ ಲೋಕಲ್ ಅವರೇ ನಮ್ಗೆ ಸೋರ್ಸ್. ಕೋಟೆಯ ಫಸ್ಟ್ ಲೇಯರ್ ಮತ್ತೆ ಎಂಟ್ರೆನ್ಸ್ ಇದು. ಇಲ್ಲಿ ಹೆಬ್ಬಾಗ್ಲು ಅಂತ ಕರೀತಾರಂತಿದ್ದ. ನನ್ನ ಹೆಸರು ಜಯಮ್ಮ. ಸಾಕ್ಷಿ ಬಿಡು. ಇದು ಮೊದಲನೆಯ ಬಾಕ್ಲು. ಇಲ್ಲಿ ಪೂಜೆ ಮಾಡ್ಕೊಂಡು ಮೇಕ್ ಹತ್ಬೇಕು. 7 ಮೆಟ್ಲು ಹತ್ಬೇಕು. ನನ್ನ ಅಪ್ಪನ ಸೇವೆ 7 ಕೋಟೆ ಹತ್ಬೇಕು ಅಪ್ಪ. 7 ಕೋಟೆ ಇದಾವ ಮೇಲ್ ತನಕ. 7 ಕೋಟೆ ಅಲ್ಲಿ ಹತ್ತಿ ನನ್ನ ಅಪ್ಪನ ಪೂಜೆ ಮಾಡ್ಬೇಕು. ಕಲೇಶ್ವರ ಹಿಂದೆ ಮೆಟ್ಲು ಮಾಡ್ತಿದ್ದಂಗೆ ಒಬ್ರು ತೀರೋದ್ರು ಅಂತ ಹೇಳ್ತಾ ಇದ್ರು. ಈಗಿನ ಕಾಲದವ್ರಿಗೂ ಗೊತ್ತಿಲ್ಲ, ಆಗಿನ ಕಾಲದವ್ರು ಇಲ್ಲ ಯಾರು ಹೇಳೋ ಅಂತರು. ನೋಡ್ಬೇಕು ಅಂತಲೇ ಬಂದು ಹತ್ತಕ್ ಹಾಕಲ್ಲ ಅಂತ ಯತ್ನ ಮಾಡ್ದು. ನನ್ನ ಅಪ್ಪ ಆಗ ಏನು ಇಲ್ಲ ಹತ್ ಬನ್ನಿ ಅಂತ ಮ್ಯಾಕ್ ಕರ್ಕೊಂಡು
ಆಲೆ 77 ತುಂಬಿ 78 ನಡೀತಾ ರೀ ಅಪ್ಪ. ಹತ್ತಿ ಇಳಿದ್ ಬಿಟ್ರ ಬೆಟ್ಟನ? ಹತ್ತಿ ಇಳ್ಬಿಟ್ಟ ಏನ್ ಅನಿಸ್ತಿಲ್ವಾ? ತ್ರಾಸ ಆಗ್ಲಿಲ್ವಾ? ಏನು ಅನ್ನಿಸ್ನಿಲ್ಲಪ್ಪ. ಹೆಂಗೆ 75 ವರ್ಷದ ಯುವತಿ ಮೆಟ್ಲ ಹತ್ತನ ಇಳಿದ್ರು, ಪೂಜೆ ಮಾಡಿದಾರೆ. ಸಿಂಧಿಘಟ್ಟ ದೇವರಸ ಅಂತ ಒಂದು ಹೆಸರು ಬರ್ತದೆ. ಇದು ಕೋಟೆಗೆ ಇರ್ತಕ್ಕಂಥದ್ದು ಫಸ್ಟ್ ಎಂಟ್ರೆನ್ಸ್. ಆ ಸಿಂಧಿಘಟ್ಟ ದೇವರಸ ಈ ಕೋಟೆಯನ್ನ ಕಟ್ಟಿ ಇಲ್ಲಿ ಪಾಳೆಗಾರಿಕೆ ಅಂದ್ರೆ ಆಡಳಿತ ಮಾಡದ ಅಂತ ಕೆಲವು ಸ್ಥಳೀಯ ಇತಿಹಾಸ ಬಲ್ಲವರು ಮಾಹಿತಿಯನ್ನ ಕೊಡ್ತಾರೆ. ಮೋಸ್ಟ್ಲಿ ಮೆಟ್ಲು ಮಾಡಕ್ಕೆ ಪ್ರಯತ್ನ ಮಾಡಿದಾರೆ ಈ ಮೆಟ್ಲನ್ನ. ಒಂದು ಅಂದಾಜಿನ ಪ್ರಕಾರ ಸುಮಾರು 300 ವರ್ಷಗಳ ಹಿಂದಿನ ಇತಿಹಾಸವನ್ನ ಈ ಕೋಟೆ, ಈ ಬೆಟ್ಟ ಹೊಂದಿದೆ. ಗ್ರಾಮಸ್ಥರು ಮಾತಾಡ್ಕೊಳ್ತಿದ್ರು, ಈ ಬೆಟ್ಟಕ್ಕೆ ಮೆಟ್ಲು ಕಟ್ಟಕ್ಕೇನೆ 2 ಮೆಟ್ಲು ಕಟ್ಟಕ್ಕೆ 2 ತಿಂಗಳು ಟೈಮ್ ತಗೊಂಡಿದ್ರಂತೆ. ಬಟ್ ಯಾರು ಕಂಪ್ಲೀಟ್ ಮಾಡಕ್ ಹೋಗ್ಲಿಲ್ವ, ಬಿಟ್ಬಿಟ್ರಂತೆ. ಇದು ಎಷ್ಟು ತಿಂಗಳು ಮಗು ಎತ್ಕೊಂಡ್ ಬಂದಿದ್ದೀರಮ್ಮ? 9 ತಿಂಗಳು ಪಾಪುನ ಬೆಟ್ಟಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಇದಕ್ಕಿಂತಲೂ ಚಿಕ್ಕ ಮಕ್ಕಳನ್ನ ಇವತ್ತ ಬೆಟ್ಟಕ್ಕ ಕರ್ಕೊಂಡ್ ಬಂದಿದ್ರಿ. ಏನು ಅಣ್ಣ ಇದು? ಬ್ಯಾಲ್ದು ಅಂತ ಅಮೂಲ್ಯವಾದ ವಸ್ತು ಅಂದ್ರೆ ಇವತ್ತೇ ಶಿವರಾತ್ರಿ ದಿನ ಮಾತ್ರ ಅದಕ್ಕೆ ಶಿವನ ಪಾದಕ್ಕೆ ಮತ್ತೆ ನೆತ್ತಿಗೆ ಇಡೋದಕ್ಕೆ. ಪತ್ರೆ ಯಾಕೆ ಸೀಮಿತ, ಅದೇ ರೀತಿ ಬ್ಯಾಲ್ದು ಅಂತ ಇದು. ನಮ್ದು ಪ್ರಿಯಾಪಟ್ಟಣ ತಾಲೂಕು ಅರೇನಹಳ್ಳಿ, ಹೆಸರು ಮಂಜುನಾಥ್. ಜನಗಳು ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಟ್ರಿ ಬೆಟ್ಟ ಹತ್ತಿ, ಈಗ ಇಳಿತಿದ್ದಾರೆ. ಎಲ್ರು ಬೆಟ್ಟ ಹತ್ತಿ ಇಳಿತಿರೋದು. ನಾನು ಬಿಸಿಲು ಏರ್ದಂಗೆ ಬೆಟ್ಟ ಏರ್ತಾ ಇದೀನಿ. ಫ್ಲವರ್, ಸ್ಪೆಷಲ್ ಫ್ಲವರ್. ಏನ್ ಫ್ಲವರ್ ಇದು? ಜಾಲ್ದುವ. ಜಾಲದುವ. ಅದೆಲ್ಲ ಒಂದೇ ಬಂಡೆ ಆ ಕಡೆ ಇರೋದು. ಒಳಗಡೆ ಚೆನ್ನಾಗಿದೆ ಪ್ಲೇಸ್. ಅಲ್ಲಿಂದ ಜಂಪ್ ಮಾಡಿರೋದು, ಅಲ್ಲಿ ಆ ಬಂಡೆಲಿ ತಿರುಗಿಬಿಟ್ಟು. ಎಲ್ಲಿ? ಕೊಳ. ಆ ಬೆಟ್ಟದಿಂದ ಈ ಬೆಟ್ಟ ತೆಗೆದಿರೋದು. ಇಲ್ಲೂ ಮೇಲ್ಗಡೆ ಇದೆ ಕೊಳ. ರಾಮಾಯಣ ಮಹಾಭಾರತಕ್ಕೂ ಈ ಬೆಟ್ಟದ ಕನೆಕ್ಷನ್, ಲಿಂಕ್ ಐತಿ, ಸಂಪರ್ಕ ಐತಿ ಅನ್ನೋ ಮಾಹಿತಿ ಕೂಡ ಐತಿ. ಸೊ ಬ್ಯೂಟಿಫುಲ್ ನೋಡ್ರಿ, ಇದು ಅದ್ಭುತವಾಗಿದೆ. ಹಾಯ್ ಬಾಯ್. ದೇವಸ್ಥಾನದ ತುದಿಗೆ ಹೋದಾಗ ನಾವು, ಅಂದ್ರೆ ಬೆಟ್ಟದ ಮೇಲಕ್ಕೆ ಹೋದಾಗ, ಸಮುದ್ರ ಮಟ್ಟದಿಂದ ಸುಮಾರು ಕೋತಿಗಳಿದಾವೆ ಇಲ್ಲಿ. ಅದೇನದು? ಈ ಕೋತಿಗೆ ಮಗು ಕರಿತಿದ್ದು ಹಿಂಗೆ ಇಯ್ಯ ಅಂತೆ. ಕೋತಿಗಳು ಇರೋದ್ರಿಂದ ದಯವಿಟ್ಟು ಮಕ್ಕಳ ಕೈಗೆ ತಿನ್ನುವಂತ ಐಟಮ್ಗಳನ್ನ ಕೊಡ್ಬೇಡ್ರಿ, ನೀವು ಹುಡ್ಕೋಬೇಡ್ರಿ. ಅಲ್ಲಿ ಮಗು ಕೈಲಿ ಚಾಕ್ಲೇಟ್ ಡಬ್ಬಿ ಕೊಟ್ಟಿದ್ದಾರೆ, ಅದನ್ನ ನೋಡಿದ ಕೋತಿ ಇಲ್ಲಿ ಬಂತಿಲ್ಲಿ ಅಟ್ಯಾಕ್. ಸುಮಾರು ಸಮುದ್ರ ಮಟ್ಟದಿಂದ 3589 ಫೀಟ್ ಎತ್ತರಕ್ಕೆ ಹೋಗ್ತೀವಿ. ಅಂದ್ರೆ ಈ ಬೆಟ್ಟದ ತುದಿ ಸಮುದ್ರ ಮಟ್ಟದಿಂದ ಅಷ್ಟು ಹೈಟ್ನ್ಯಾಗ ಐತಂತ. ಕೋಟೆಗೆ ಇರ್ತಕ್ಕಂಥದ್ದು ಸೆಕೆಂಡ್ ಎಂಟ್ರಿ, ಸೆಕೆಂಡ್ ಗೇಟ್ ಇಲ್ಲಿ ನೋಡ್ರಿ. ಇಲ್ಲಿ 2 ತರದ್ದು ನಾವು ಕೋಟೆನ ಕಾಣ್ತೀವಿ. ಇದು ಇಟ್ಟಿಗೆ ಮತ್ತೆ ಗಾರೆನ ಬಳಸ್ಕೊಂಡು ಕಟ್ಟಿರ್ತಕ್ಕಂತಹ ಕುಂಬಿಯ ವ್ಯವಸ್ಥೆ. ಓಕೆ, ಮತ್ತಿದು ಹಳೆ ಕಟ್ಟಡ ಇಲ್ಲೈತಲ್ಲ, ಅದರ ರೂಪ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ. ಇದು ಹಳೆ ಕಟ್ಟಡ, ಮತ್ತೆ ಇದು ಇಟ್ಟಿಗೆ ಗಾರಿ ಬಳಸ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಸೊ ಇದು 2ನೇ ಕೋಟೆ, 2ನೇ ಬಾಗ್ಲು. ಇದನ್ನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಪಾತ್ ಇದೆ, ಮೋಸ್ಟ್ಲಿ ಆ ಬೆಟ್ಟದ ಮೇಲೆ ಮೆಟ್ಲ್ ಕಟ್ಟಕ್ ಟ್ರೈ ಮಾಡಿರ್ಬೇಕು. ಇಲ್ಲಿ ಒಂದು ಹಿಸ್ಟೋರಿಕಲ್ ಪಾತ್ ಐತಿ. ರಾಯ ಸಮುದ್ರ ಅಂತ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಕೆಲವೊಂದು ನಿದರ್ಶನಗಳನ್ನ ಸ್ಥಳೀಯರು ಮತ್ತು ಇತಿಹಾಸ ಬಲ್ಲವರು ಕೊಡ್ತಾರೆ. ಬೆಟ್ಟಕ್ಕೆ ಬರೋರು ದಯವಿಟ್ಟು ನಿಧಾನಕ್ಕೆ ನಡೀರಿ, ಸಾವಧಾನವಾಗಿ ಬರ್ರಿ. ಪಾಪ ನೋಡ್ರಿ, ಇಳಿಯೋಕ್ ಹೋಗಿ ಕಾಲು ಉಳಿಸ್ಕೊಂಡಿದ್ದಾರೆ. ಜನಗಳು ಅರ್ಜೆಂಟ್ ಮಾಡ್ತಾರೆ, ಅದು ಸಮಸ್ಯೆ. ನಿಧಾನಕ್ಕೆ ಹೋದ್ರೆ ಏನು ಸಮಸ್ಯೆ? ಹರಿ ಬರಿ ಮಾಡಕ್ ಹೋಗ್ಬೇಡ್ರಿ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ, ಅವಸರ ಮಾಡ್ಬಿಡಿ. ಈ ಟ್ರೆಕ್ಕಿಂಗು, ಬೆಟ್ಟ ಹತ್ತೋದು ಏನೈತಲ್ರಿ, ಇದು ರನ್ನಿಂಗ್ ರೇಸ್ ಅಲ್ಲ. ಇಲ್ಲಿ ನಿಧಾನಕ್ಕೆ ಹತ್ತಬೇಕು, ನಿಧಾನಕ್ಕೆ ಇಳಿಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೈಯ ಕಾಲಿಗೆ ಪೆಟ್ಟಾಕೈತಿ. ಅವಸರ ಮಾಡಬಾರ್ದು, ಸಾವಧಾನವೇ ಅತಿ ಪ್ರಧಾನ. ಮುಂದೆ 3ನೇ ದ್ವಾರ ಬಾಗಿಲು ನಮಗೆ ಸಿಗ್ತದೆ. ಅಲ್ಲೈತ್ ನೋಡ್ರಿ, ಅದು 3ನೇದ್ದು ಬಾಗಿಲು. ಶೂ ಹಾಕೋದ್ರಲ್ಲಿ ಗ್ರಿಪ್ ಸಿಗಲ್ಲ. ಇಲ್ಲ ಎಲ್ಲಾರು ಶೂ ಬಿಟ್ಬಿಟ್ಟು ಹೋದ್ರೆ ಗ್ರಿಪ್ ಸಿಗುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಎಲ್ಲ ಕಲ್ಲು ಬಂಡೆ ಅಲ್ವಾ, ಗ್ರಿಪ್ ಸಿಗಲ್ಲ. ಓ, ಜರಿಯುತ್ತೆ ಅಂತ. ಅಲ್ಲಿ ಗ್ರಿಪ್ ಸಿಗಲ್ಲ ಶೂಗೆ ಅಂತ. ಓಕೆ, ಥ್ಯಾಂಕ್ ಯು. ನೋಡಿ, ಈ 3 ಮೆಟ್ಲು ಬಹಳ ಕಷ್ಟದಂತೆ. ಹೌದು, ಈ ಮೆಟ್ಲಿಗಿಂತ ಇನ್ನು ಮೇಗ್ಲು ಮೆಟ್ಲು ತುಂಬಾ ಕಡ್ದು. ಹೌದಾ? ಇದು ಇದೇ ಫಸ್ಟ್ನೇ ಸ್ಟಾಪ್. ಆಮೇಲೆ 2ನೇದು 3ನೇ ಅಂತದ್ದು ಜಾಸ್ತಿ. ಇನ್ನು ಎತ್ತರವಾಗಿ ಮೆಟ್ಲಿಲ್ದಲೆ ಹತ್ತೋದು ಇನ್ನು ಬಹಳ ಕಷ್ಟ ಇದೆಯಾ? ಕಷ್ಟ ಇದೆ. ಆದ್ರೆ ದೇವ್ರು ಸಾಗಿಸ್ತಾನೆ, ಯಾರನ್ನು ಎಲ್ಲೂ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ. ಹರಹರ ಮಹಾದೇವ. ಶಿವನೇ ಆ ಕಾಲದಲ್ಲೇ ಬಂದ್ ಕೂತಾರೆ ಅಂದ್ರೆ ಸೀತಾರಾಮ ಎಲ್ಲ ಬಂದವ್ರೆ. ಮೇಲ್ಕೋಟೆಗೂ ಇಲ್ಲಿಗೂ ಸುರಂಗ ಇದೆ ಅಂತ ಯಾರ್ಯಾರು ನೋಡಕ್ ಹೋಗಿ ಟ್ರೈ ಮಾಡ್ಯಾರ, ಆಗಿಲ್ಲ.
ಆಗಿಲ್ಲಂತೆ. ಈ ಮೆಟ್ಲು ಹತ್ತುವಾಗ ನನಗೊಂದು ನಮ್ಗೆ ಯಾವಾಗ ಗೊತ್ತಿತ್ತು, ಜನಗಳ ಬಾಯಿಗೆ ಬರ್ತಾ ಇದ್ದಿದ್ದೇನಂದ್ರೆ ಫುಡ್, ಆಹಾರ. ನಾವೆಲ್ಲ ಮೊದ್ಲು ಮುದ್ದೆ ಉಪ್ಸಾರು ತಿಂತಿದ್ವಿ, ಅಲ್ಲ ಏನಮ್ಮ, ಹುಳಿಕಾಳು ಸಾರು, ಅವರೆಕಾಳು ಉಪ್ಸಾರು ಇವೆಲ್ಲ ಮಾಡ್ಕೊಂಡ್ ಮುದ್ದೆ ಉಣ್ಣೋರು. ನೂಡಲ್ಸ್ ಇವೆಲ್ಲ ತಿಂತಾರೆ. ಎಲ್ ಬರ್ತದೆ ಸಣ್ಣ ಮಕ್ಳಿಗೆಲ್ಲ, ಗಂಡ್ ಮಕ್ಳಿಗೂ ಶಕ್ತಿ ಇಲ್ಲ ಈಗ. ಎಷ್ಟು ಚಿಕ್ಕ ವಯಸ್ಸಲ್ಲಿ ಟ್ರೆಕ್ ಮಾಡ್ತಾ ಇದ್ದಾಳೆ ಹುಡುಗಿ. ಮಳೆಗಾಲದಲ್ಲಿ ಇಲ್ಲಿನ ನೀರು ಸಮುದ್ರ ರೀತಿ ಹರಿಯೋದ್ರಿಂದ ಇದಕ್ಕೆ ರಾಯ ಸಮುದ್ರ ಅಂತ ಹೆಸರು. ಜನಗಳು ಇನ್ನ ಬರ್ತಾನೆ ಇರ್ತಾರೆ, ಹತ್ತವ್ರು ಹತ್ತುತ್ತಿರ್ತಾರೆ, ಇಳಿಯೋರು ಇಳಿತಿರ್ತಾರೆ. ಹಲೋ, ಏನಿನ್ ಹೆಸರು? ಭಗವತ್. ಯಾವ್ರು? KR ಪೇಟೆ. ಈ ಗೋಡೆ ಐತಲ್ರಿ, ಇದು ಕುಂಬಿ. ಇಲ್ಲಿ ವಿಜಯನಗರ ಅರಸರು ಏನ್ ಬರ್ತಾರಲ್ಲ, ಅವ್ರ ನಂತರದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಇದು. ಇಲ್ಲೊಂದು ಕೀರ್ತಿ ಮುಖ ಐತಿ ನೋಡ್ರಿ. ಮತ್ತೆ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಗನ್ ಹೋಲ್ ಪಾಯಿಂಟ್ಸ್ ಗಳು ಇವು. 7 ಕೋಟೆ ಒಳಗಡೆ ಇದು 3ನೇ ಕೋಟೆ. ಕಟ್ಟಡದ ರಚನೆ ಹಿಂಗಿದೆ ನೋಡ್ರಿ. ಸೊ ಇಲ್ಲೆಲ್ಲ ಗಾರೆ ಯೂಸ್ ಮಾಡಿದ್ದಾರೆ, ಮಿಡ್ಲಲ್ಲಿ ಗಾರೆ ಇಲ್ಲ. ಅದೊಂದು ಲೈನ್ ಎಷ್ಟು ಚೆನ್ನಾಗಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಈ ಡ್ಯೂಮ್ ಅನ್ನ ಮಾಡಿರೋದು, ಸುರ್ಕಿ ಗಾರೆ. ಮತ್ತೆ ಸೊ ಈ ಬಾಗ್ಲನ್ನ ದಾಟಿ ಬಂದ್ಮೇಲೆ ಈ ಬಂಡೆ ಐತಲ್ರಿ, ಇದು ಬಹಳ ಜರಿಯುತ್ತೆ. ಅದಕ್ಕೇನೆ ಅವ್ರು ಹೇಳಿದ್ದು ಚಪ್ಲಿನ ಶೂನ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿ. ಇದ್ರ ಕೆಳಗಡೆ ಹೋಗ್ಬೇಕು ನಾವು. 8 ವರ್ಷದಲ್ಲಿ 3 ಸರಿ ಎತ್ತಿದ್ಯಾ? ನಾನು 35 ವರ್ಷದಲ್ಲಿ ಬೀಗ್ ಒಂದ್ಸರಿ ಹತ್ತಾ ಇದೀನಿ. ಆ 3rd ಗೇಟ್ ಅನ್ನ ಎಂಟ್ರಿ ಆದ್ಮೇಲೆ ಈ ಕಲ್ಲು ಐತಲ್ಲ, ಇದು ಡೇಂಜರ್. ಇದು ಇಲ್ಲಿ ಜರಿತಾವು, ಅದಕ್ಕೆ ಅವ್ರು ಇಲ್ಲಿ ನೋಡ್ರಿ ಎಲ್ರು ಚಪ್ಲಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಒಂದು ಬಂಡೆ, ವಿಶಾಲವಾದ ಬಂಡೆ. ಈ ಬಂಡೆಲಿ ಇಲ್ಲಿಗೆ ನಾವೀಗ ಹೋಗ್ಬೇಕು. ಅವರೆಲ್ಲ ಮೆಟ್ಲ ತಿಳಿತಾ ಇದಾರೆ, ನಾನು ಒಂಚೂರು ಅಡ್ಡದಾರಿಲಿ ಹೋಗ್ತಾ ಇದ್ದೀನಿ. ಮತ್ತೆ ದೇವರಸನ ಸೈನ್ಯ ಸಮುದ್ರ ರೀತಿ ಇತ್ತು ಅನ್ನೋದಕ್ಕೂ ಕೂಡ ಇದನ್ನ ರಾಯ ಸಮುದ್ರ ಅಂತ ಕರೀತಾರೆ ಅನ್ನೋದು ಒಂದು ಮಾಹಿತಿ ಅಷ್ಟೇ. ಸೊ ಇದೊಂದು ಏಕಶಿಲಾ ಬಂಡೆ, ಒಂದೇ ಬಂಡೆ. ಇದನ್ನ ಇಲ್ಲಿಂದ ಹತ್ತೋದೈತಲ್ರಿ, ಇದೊಂದ್ ಸ್ವಲ್ಪ ತ್ರಾಸದ ಕೆಲಸ ಐತಿ. ಹಿಂಗ ಹತ್ಕೊಂಡು ಹೋಗ್ಬೇಕಲ್ಲ ಮೇಲಕ್ಕೆ. ಯಜಮಾನ್ರೆ, ಈ ಕಡೆ ಬರ್ರಿ, ಜರ್ಗಿರ್ದ್ರ ಕಾಲು. ಪರವಾಗಿಲ್ಲ, ಸೈಡಿಗೆ ನಿಲ್ತಾರೆ, ಬರ್ರಿ. ಇಲ್ಲೊಂದು ವ್ಯೂ ಪಾಯಿಂಟ್ ನೋಡೋಣ ತಡ್ರಿ. ಇನ್ನ ಒಂದು ಕಾಲ್ ಭಾಗನೂ ಬಂದಿಲ್ಲ ನಾವು. ಅದೊಂದು ವ್ಯೂ ಪಾಯಿಂಟ್. ಇದು ಫಾರೆಸ್ಟ್ ನೋಡ್ರಿ, ಇಲ್ಲಿ ಬರ್ತಾ ಇದಾರೆ ನೋಡ್ರಿ ಜನಗಳು. ಇವ್ರು ಹಿಂಗೆ ನಿಸರ್ಗದತ್ತವಾಗಿಯೇ ಒಂದು ಕೋಟೆಯನ್ನ ಕಾಪಾಡೋದಕ್ಕೆ ಏನೆಲ್ಲಾ ರಕ್ಷಣೆ ಬೇಕು ಅದನ್ನ ಈ ಬಂಡೆ ಕೊಟ್ಟಿದೆ. ಈ ದಾರಿ ಐತಲ್ರಿ, ಇದು ಕಾಂಪೀಟ್ ಮಾಡಕ್ ಆಗಂಗಿಲ್ಲ, ಒಬ್ರಿಗೊಬ್ರು ರೇಸ್ ಮಾಡ್ಕೊಂಡು ಹೋಗಕ್ ಆಗಂಗಿಲ್ಲ. ಇಲ್ಲಿ ಒಬ್ರು ಬರ್ತಿರ್ಬೇಕು, ಇನ್ನೊಬ್ರು ಹೋಗ್ತಿರ್ಬೇಕು. ಸೊ ಅವ್ರು ಬರ್ಲಿ, ಬಂದ್ಮೇಲೆ ನಾವ್ ಹೋದ್ರಾಯ್ತು ಅಂತ. ಕಡಿಮೆ ಆಯ್ತಲ್ಲ, ನಾವ್ ಹೋಗೋಣ. ಎಲ್ಲಿ ತುಂಬಾ ವೀಕ್ ಪಾಯಿಂಟ್ ಇದಾವಲ್ಲ ಅಲ್ಲಿ ಕೋಟೆಯನ್ನ ಕಟ್ಟಿದ್ದಾರೆ ನೋಡಿ. ಇದು ಎಷ್ಟು ಸ್ಟೀಪ್ ಐತಿ ಈ ಜಾಗ ಅಂತಂದ್ರೆ, ನಾವಿಲ್ಲಿ ನೋಡಿ, ಈಗ ಅವ್ರು ಬಂದ್ರು, ನಾನು ಅವ್ರಿಗೆ ದಾರಿ ಕೊಡ್ಬೇಕು ಸೈಡ್ಗೆ. ಯಾಕಂದ್ರೆ ನಾನು ಓವರ್ ಮಾಡಕ್ ಕಾಂಪೀಟ್, ಅವ್ರನ್ನ ಓವರ್ಟೇಕ್ ಮಾಡಕ್ ಆಗಿಲ್ಲ. ಬರ್ರಿ ಬರ್ರಿ. ದೇವರಸನ ಬಗ್ಗೆ ಮತ್ತು ಇಲ್ಲಿನ ಪಾಳೆಗಾರರ ಬಗ್ಗೆ ಇನ್ನಷ್ಟು ಮಾಹಿತಿ ಅವಶ್ಯಕತೆ ಕಡ್ಡಾಯವಾಗಿ ಇದ್ದೇ ಇದೆ. ಸೊ ಈ ಬಂಡೆ ಭಯಂಕರ ಸ್ಟೀಪ್ ಇರತಕ್ಕಂತ ಬಂಡೆ ಇದು. ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಬರ್ಬೇಕು. ಇನ್ನ ಈ ತರ ತುಂಬಾ ಇದೆ ಅಲ್ವಾ, ಮೇಲೆ ಇನ್ನ ಮುಂದೆ ತುಂಬಾ ಐತಿ. ವಿಜಯನಗರ ಅರಸರ ಕಾಲಕ್ಕೂ ಮತ್ತು ಈ ಕೋಟೆಗೂ ಸಂಬಂಧ ಇದೆ ಅನ್ನೋ ಮಾಹಿತಿಗಳು ಕೂಡ ಅದಾವು, ಬಟ್ ಸ್ಪಷ್ಟತೆ ಇಲ್ಲ. ಇಲ್ಲಿ ಮೆಟ್ಲು ಇಲ್ಲ, ಏನು ಇಲ್ಲ, ಸ್ಟೀಪಿ ಬಂಡೆ ಇದು. ಸೊ ಇದನ್ನ ಹತ್ಕೊಂಡು ಹೋಗ್ಬೇಕೀಗ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹತ್ತಕ್ಕೆ ಅಂತಂದ್ರೆ, ಗ್ರಿಪ್ ಇಲ್ಲದೆ ಹೋದ್ರೆ ನೋಡಿ ಕಷ್ಟ ಆಗತ್ತೆ. ಇದು ತುಂಬಾ ಕಡಿದಾದಂತಹ ಜಾಗ. ಇದು ಒಂದು 6 ಇಂಚ್ ಇರ್ಬೋದು ಇದು ಅಗಲಕ್ಕೆ. ಅದರಲ್ಲಿ ನಾವು ಓಡ್ಕೊಂಡು ಕಾಂಪಿಟೇಷನ್ ಮಾಡಕ್ ಆಗಂಗಿಲ್ಲ. ನಿಧಾನಕ್ಕೆ ಒಬ್ಬೊಬ್ರಾಗಿ ಹೋಗ್ಬೇಕು, ಬರ್ಬೇಕು. ಇಲ್ಲಿ ಇಬ್ರು ಹೋಗಕ್ ಆಗಂಗಿಲ್ಲ ಈ ಪಾತಲ್ಲಿ, ಒಬ್ರು ಮಾತ್ರ ಹೋಗ್ಬೋದು. ಅವ್ರು ಹೋದ್ಮೇಲೆ ನಾನು ಹೇಳಿದ್ರೆ, ಈ ಕಡೆ ಪ್ರಪಾತ, ಬನ್ನಿ ಅಮ್ಮ. ಈ ಕಡೆ ಒಂದೇ ಒಂದು ಮೊನಾಲಿಥಿಕ್ ಹಿಲ್ಲು. ಅವ್ರು ಬರ್ಬೇಕು ನೋಡಿ, ಹತ್ರ ಬರ್ತಿದಾರ ಅಂತ. ಹಾ ನೋಡಿ, ಹಿಂಗಿದೆ ಇದು. ಇವ್ರು ಅಕ್ಕರ್ ಬರ್ತಿದಾರಲ್ಲ ನೋಡಿ, ಎಷ್ಟು ಇದು ಬರ್ತಿದಾರೆ. ಸೊ ಹುಷಾರಾಗಿ ಬರ್ಬೇಕು ಈ ಕಡೆ. ನೋಡಿ ಇದನ್ನ ಹೆಂಗ್ ಹತ್ಕೊಂಡು ಹೋಗ್ತೀರ, ಎಲ್ಲ ಇದಾಯ್ತು. ಹಿಂಗ್ ಹತ್ಬಿಟ್ಟು ಹಿಂಗ್ ಬಂದ್ರೆ ಅವ್ರು ಬರ್ತಿದಾರೆ. ಹೋಗಿ ಹೋಗಿ, ಅಲ್ಲ ಅವ್ರು ಬರೋದು ನೋಡ್ಕೊಂಡು ಹೋಗಿ. ಇಲ್ಲಿ ಇಬ್ರು ಬರಕ್ ಆಗಲ್ಲ,
ಯಾರೋ ಒಬ್ರು ಬರ್ಬೇಕು ಇಲ್ಲ ಒಬ್ರು ಹೋಗ್ಬೇಕು. ಮಿಕ್ಕದವರು ಇಲ್ಲಿ ಕಟ್ಟೆ ಇದೆಯಲ್ಲ ಇಲ್ಲಿ ಇತ್ಕೊಂಡು ಈ ಪಾತನ ಎಂಜಾಯ್ ಮಾಡ್ಬೇಕು. ಒಂದು ಕಾಲದಲ್ಲಿ ಇದು ತೋಳಗಳ ಅಭಯಾರಣ್ಯ ಆಗಿತ್ತಂತೆ. ಕಾರಣಾಂತರಿಗಂದ ಇಲ್ಲಿ ಬಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆದಂಗೆ ಈಗ ತೋಳಗಳು ಇರ್ಲಿಕ್ಕಿಲ್ಲ. ಮೇ ಬಿ ಕರಡಿಯ ಚಿರತೆಗಳಂತೂ ಇದ್ದೇ ಇರ್ತವೆ ಈ ಸುತ್ತಮುತ್ತಲು ಅರಣ್ಯದಲ್ಲಿ. ಇದು ಮೆಟ್ಲಿದೆ, ಅಲ್ಲಿ ತನಕ ಏನ್ ತೊಂದರೆ ಇಲ್ಲ. ನಮಸ್ಕಾರ, ಪಾಪೇಗೌಡ. ನಾವು ರೈತರು. ಇದು ರಾಯ ಸಮುದ್ರ ಅಂತ ಯಾಕೆ ಕರೆದ ಇದಕ್ಕೆ? ಇದಕ್ಕೆ ಕಲ್ಲು ಬಂಡೆ ಇದೆಯಲ್ಲ, ರಾಯಿ ಅಂದ್ರೆ ಕಲ್ಲು, ಕೆಳಗಿನಲ್ಲಿ ಕಲ್ಲಿನಂತ ಸಮುದ್ರ ಅಂತ. ಸಮುದ್ರ ಅಂದ್ರೆ ನೀರ್ ಇರ್ಬೇಕಲ್ಲ, ನೀರಿನ ಮೂಲ. ನೀರು ಇಲ್ಲಿ ಕೆರೆ ಇದೆ, ಹಾ. ಕಾಡು ನೀರು ಬರುತ್ತೆ. ಹಾ. ಈ ಪೂರ್ವ ಭಾಗದಲ್ಲೂ ಕೆರೆ ಇದೆ, ಕಾಡು ನೀರು ಬರುತ್ತೆ, ಕೆರೆ ಇದೆ. ಏನ್ ಹಿನ್ನೆಲೆ ಏನ್ ಈ ಬೆಟ್ಟದ್ದು? ಇದು ಚೋಳರ ಕಾಲದ್ದು, ಇಲ್ಲಿ ಪಾಂಡವರು ಹಾ. ತೊಲಗಿದ್ರು ಅಂತ. ಕೂರೋದಕ್ಕೆ ನೆರಳಿನ ವ್ಯವಸ್ಥೆ ಭೀಮ ಇದೆ. ಕುಡಿಯೋದಕ್ಕೆ ಮಂಡಿ ತಿರುಗಿರೋ ಕೊಳ ಇದೆ ಇಲ್ಲಿ ಮೇಲ್ಗಡೆ ಇದೆ. ಅಲ್ಲಲ್ಲೇ ಪಾಳೆಗಾರ ಕಾಲದ ಮೆಟ್ಲುಗಳೇ ಸ್ವಲ್ಪ ಇದಾವೆ. ಅದು 4ನೇ ಬಾಗ್ಲು, 4ನೇ ಗೇಟ್. ಯಾವ ನೀವೆಲ್ಲ? ಮತ್ತೆ ಒಂದು ಸಮುದ್ರ. ಗೋಡೆ ತರ ಸಿಗುತ್ತೆ ನೋಡಿ, ಅದೇ. ಹಾ. ಹೌದು. ನಮ್ಮ ಹುಬ್ಬಳ್ಳಿ. ಅಲ್ಲಿ ಕಾಣಿಸ್ತಿರೋ ಬಾಗಿಲು ಗಾರೆ ಮತ್ತು ಇಟ್ಟಿಗೆನ ಬಳಸ್ಕೊಂಡು ಕಟ್ಟಿರೋದು. ಇದು ಸ್ಟೀಪ್ ಆಗೈತಿ, ಬಟ್ ಮೆಟ್ಲಿರೋದ್ರಿಂದ ಹಾ. ಹತ್ಬೋದು. ಬಟ್ ಒಂದೊಂದು ಮೆಟ್ಲನ್ನ ಹತ್ಬೇಕಾದ್ರೆ ಹಿಂಗೆ 90 ಶೇಪ್ ಅಲ್ಲಿ ಮಂಡಿನ ಹೋಲ್ಡ್ ಮಾಡ್ಬೇಕು ಹಿಂಗೆ. ಈ ಕಟ್ಟಡ ಬ್ಯೂಟಿಫುಲ್ ಆಗೈತೆ ನೋಡ್ರಿ. ಪೂರ್ತಿ ಗಾರೆ ಮತ್ತು ಗಚ್ಚನ್ನ ಯೂಸ್ ಮಾಡ್ಕೊಂಡಿರೋದು. ಸಂಪೂರ್ಣವಾಗಿ ಇಟ್ಟಿಗೆ ಗಾರೆಯನ್ನ ಬಳಸಿ ಕಟ್ಟಿರ್ತಕ್ಕಂತಹದ್ದು ಬಾಗಿಲಿದು. ಅದ್ಭುತವಾಗಿದೆ. ಆದ್ರೆ ಜನಗಳು ಯಾಕೋ ಕಾಪಾಡ್ಕೋಬೇಕು ಅನ್ನೋ ಮನಸ್ಸು ಮಾಡ್ತಿಲ್ಲ. ಇವುಗಳನ್ನ ಸುಮ್ನೆ ಹಾಳು ಮಾಡ್ತಾರೆ. ಅದರಲ್ಲಿ ಹೆಸರನ್ನ ಬರೆಯೋ ಪ್ರಯತ್ನ ಮಾಡುವಂಥದ್ದು, ಅದನ್ನ ಕಲ್ಲಿಂದ ಜಜ್ಜೋದು, ಈ ತರ ಎಲ್ಲ ಮಾಡಿ ಹಂಗ್ ಮಾಡಬಾರ್ದು. ಇದು ನಮ್ಮ ಐತಿಹಾಸಿಕ ಸಂಪತ್ತಿದು. ಇದು 4ನೇದು. ಚೆನ್ನಾಗೈತೆ, ಬನ್ನಿ ಅಕ್ಕ ಬನ್ನಿ. ಇದು ಬಂಡೆ. ಈ ಬಂಡೆನ ಇಲ್ಲಿ ಜನ ಹತ್ತಿದಾರಲ್ರಿ, ಇಲ್ಲಿ ಹತ್ಬೇಕು. ಕೈ ಕಾಲು ಗಟ್ಟಿದ್ರೆ ಇಲ್ಲಿ ಹತ್ಬೋದು, ಇಲ್ಲ ಅಂದ್ರೆ ಅಲ್ಲೊಂದು ಸರಳ ದಾರಿ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿಂದ ಇದು ನೋಡಿ ವ್ಯಾಲೆ, ಅಲ್ಲೈತಲ್ಲ ಸಮುದ್ರ, ಕಟ್ಟೆ, ರಾಯ ಸಮುದ್ರ. ಈ ಕಡೆನೂ ಒಂದು ಕೆರೆ ಇದೆಯಾ? ಹಾ, ಅಲ್ಲೊಂದು ಕೆರೆ ಇದೆ ಅಂತ ಹಿಂದ್ಗಡೆ ನೋಡೋಣ. ಈ ತರ ಬಂಡೆ ಇದೆ, ಇದನ್ನ ಹತ್ಕೊಂಡು ಮೇಲಕ್ ಹೋಗ್ಬೇಕು. ಹೆಂಗ್ ಕಾಣಿಸುತ್ತೆ ನೋಡಿ ಇದು. ಅಬ್ಬಬ್ಬಾ. ವಾಟ್ ಎವರ್ ಬಂದಾಗ ಜಾಗೃತೆ ಇರಬೇಕು ಅಷ್ಟೇ. ಜನ ಇಳಿತಾ ಇದಾರೆ. ಅಲ್ಲೊಂದು ಬಾಗಿಲಿದೆ, 5ನೇ ಬಾಗಿಲು ಅಲ್ಲಿದೆ. ಮಧುಗಿರಿ ಬೆಟ್ಟವನ್ನ ಹತ್ತದವ್ರಿಗೆ ಇದೇನು ಅಂತ ಕಷ್ಟದ ಬೆಟ್ಟ ಅಲ್ವೇ ಅಲ್ಲ, ಬಟ್ ಎಚ್ಚರಿಕೆ ಇದ್ದೇ ಇರಬೇಕು. ಇನ್ನ ಮೆಟ್ಲಿಲ್ಲ ಅಲ್ಲ, ಬರೀ ಕಲ್ ಬಂಡೆ. ಮೆಟ್ಲು ವ್ಯವಸ್ಥೆ ಇಲ್ಲ, ಆದ್ರಿಂದ ಹತ್ತುವಾಗ ಮತ್ತೆ ಇಳಿಯುವಾಗ ಅವಸರ ಮಾಡಬಾರ್ದು. ಹಾ, ನಿಧಾನಕ್ಕೆ ಹೋಗ್ಬೇಕು, ಬನ್ನಿ, ನಿಧಾನಕ್ಕೆ ಬರ್ಬೇಕು. ಅದು 4th ಗೇಟು. ಅದನ್ನೆಲ್ಲ ನೋಡ್ಕೊಂಡ್ರೆ ಇದು ಪಾತು, ಇಲ್ಲಿಂದ ನೋಡ್ಕೊಂಡ್ರೆ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಇಷ್ಟು ಜನದ ಮಧ್ಯೆ ಕಾಂಪಿಟೇಷನ್ ಮಾಡಕ್ಕಾಗತ್ತಾ? ಅವ್ರು ಇಳಿದ್ಮೇಲೆ ನಾನು ಹತ್ತೀನಿ. ಹಿಡ್ಕೊರಿ ಅವ್ನ ಹಿಡ್ಕೊಳ್ಳಿ. ಮಕ್ಕಳನ್ನ ಹಂಗ್ ಬಿಡಬೇಡಿ ಕಲ್ಲು ಬಂಡೆ ಇದ್ದಲ್ಲಿ. ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಸ್ವಲ್ಪ ಜೋಪಾನವಾಗಿ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ. ಅವಸರ ಮಾಡಬೇಡಿ, ಅವ್ರಿಗೆ ಗೊತ್ತಾಗಲ್ಲ ಹೇಗೆ ಇಳಿಯೋದು ಏನು ಅಂತ. ಮಕ್ಕಳನ್ನ ಕರ್ಕೊಂಬಂದ್ರೆ ಸ್ವಲ್ಪ ಜೋಪಾನ. ವಯಸ್ಸಾದವ್ರು ಕೂಡ ನಿಧಾನಕ್ಕೆ ನಡೀರಿ, ಏನು ಕಷ್ಟದ ಕೆಲಸ ಅಲ್ಲ ಇದು. ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಇಲ್ಲಿ ಕಾಣಿಸಕತ್ತೈತಲ್ರಿ ಈ ಮರ, ಇದು ಮೇಲ್ಕೋಟೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಮಾತ್ರ ಸಿಗುವಂತಹ ಅಪರೂಪದ ಹೂವಿನ ಮರ ಇದು. ಮತ್ ಇದೇನು ಸುತ್ತಲೂ ಕಾಣಿಸ್ತೈತಲ್ರಿ, ಇದು ಮೇಲ್ಕೋಟೆ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ. ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಇವತ್ತು ಶಿವರಾತ್ರಿಗೆ. ಇನ್ನ ಬರ್ತಾನೆ ಇದಾರೆ. ಬಿಸಿಲು ಹೆಚ್ಚಾಗ್ತಿದ್ದಂಗೆ ಜನಗಳಿಗೆ ಬಿಸಿಲಿನ ಲೆಕ್ಕನೇ ಇಲ್ಲ. ಹಿಂಗೆ ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಿರ್ತಾರೆ, ಬರೋರು ಬರ್ತಿರ್ತಾರೆ. ಮೇಲ್ಗಡೆ ದೇವಸ್ಥಾನದ ಕೆಲವಷ್ಟು ರಚನೆಗಳನ್ನ ಗಮನಿಸಿದ್ರೆ ಈ ಪ್ರದೇಶಕ್ಕೂ ವಿಜಯನಗರ ಸಾಮ್ರಾಜ್ಯಕ್ಕೂ ಸಂಬಂಧ ಇತ್ತು ಅನ್ನೋದನ್ನ ಮೇಲ್ನೋಟಕ್ಕೆ ನಾವು ತಿಳ್ಕೊಬಹುದಷ್ಟೇ. ಇಲ್ಲೊಂದು ಕಟ್ಟಡ ಇತ್ತು ಅನ್ಸುತ್ತೆ, ಅದು ಬಿದ್ದೈತಿ. ಬಟ್ ದಾರಿ ಇಲ್ಲ ನೋಡ್ರಿ. ಈ ಬಂಡೆ ಅದಕ್ಕೆ ಇಂಥದನ್ನ ಇಟ್ಕೋಬೇಕು, ಬಾರಿ ಜರಿತೈತಿ. danger ಇದು. ಇನ್ ಹೆಂಗ ಹತ್ತಿರ ನೋಡಿ ಇದು.
ಇದು 5ನೇ ಬಾಗ್ಲಲ್ವಾ? ಹಾ ನೋಡಿ ಇದು ಹೆಂಗದೆ ಇದು ನೋಡಿ, ಇದು 5ನೇ ಬಾಗ್ಲು. ಈ ಬಾಗ್ಲನ್ನು ಕೂಡ ಗಚ್ಚು ಮತ್ತು ಏನು ಇಟ್ಟಿಗೆಗಳನ್ನ ಬಳಸ್ಕೊಂಡು ಮೇಲೆ ಕುಂಬಿ ಗನ್ ಪಾಯಿಂಟ್ ಗಳನ್ನ ಸೇರಿಸ್ಕೊಂಡು ಕಟ್ಟಿರ್ತಕ್ಕಂಥದ್ದು ಕಲ್ಲು. ಇದು ಬಾಗಿಲಿಗೆ ನೀವೇನಂತೀರಾ ಇದಕ್ಕೆ? ಓಲು ಓಲು. ಓ, ಅಲ್ಲ, ಬಾಗಿಲಿಗೆ ಸಿಗಿಸ್ತಿರಲ್ಲ, ಅದಕ್ಕೆ ಏನಂತೀರಾ? ಇದು ಗಾರೆ. ಗಾರೆ ಗಾರೆ, ಸುರ್ಕಿ ಗಾರೆ ಇದು. ಸುರ್ಕೆ ಗಾರೆ ಅಂತ. ಏನ್ ಹಾಕಿ ಮಾಡ್ತಾರೆ ಈ ಸುರ್ಕೆ ಗಾರೆನ? ಗಾರೆ ಸಿಮೆಂಟ್ ಇಲ್ವಲ್ಲ ಆಗ, ಹಾ, ಸುಣ್ಣ ಮಳ್ಳು. 5ನೇ ಬಾಗಿಲು ದಾಟ್ಕೊಂಡು ಒಳಗಡೆ ಹೋಗ್ತಿದೀವಿ. ಇದು ಕೋಟೆ, 5ನೇ ಲೇಯರು. ಇದು ಬಂಡೆ. ಈಗ ಹೋಗ್ತೀವಲ್ರಿ, ಇದು ಸ್ಟೀಪಿ ಬಂಡೆ. ಇದು ಇಲ್ಲಿಗೆ ಬನ್ನಿ ಸಾ. ಈ ಸ್ಟೀಪಿ ಬಂಡೆನ ಹತ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕು. ಇದನ್ನ ನೋಡ್ಬಿಟ್ರೆ ಅಯ್ಯೋ ಶಿವನೇ ಅನ್ಸುತ್ತೆ. ಶಿವನ್ ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಲ್ಲ. ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಓ ಓ ಹೋಗ್ ಬಂದ್ರ ಆಗ್ಲೇ ನೋಡಿ. ಇವ್ರು ನನಗೆ ಸೆಕೆಂಡ್ ಟೈಮ್ ಡ್ರಾಪ್ ಕೊಟ್ಟಿದ್ರಲ್ಲ, ಅವರು ಹೋಗ್ ಬಂದ್ರು ಮೇಲಕ್ಕೆ. ಹಾ, ಹೆಂಗೆ ಎಲ್ಲ ಜರ್ಸನ ಎಲ್ಲ ಚೆನ್ನಾಗಾಯ್ತಾ? ಹಾ ನೋಡಿ, ಇದನ್ನ ಈಗ ಹತ್ಕೊಂಡು ಹೋಗ್ಬೇಕು. ಭಕ್ತಾದಿಗಳಿಗೆ ಒಂದು ಮನವಿ, ದಯವಿಟ್ಟು ಹಿಂಗ್ ಚಾಕ್ಲೇಟ್ ಕೊಟ್ಟಾಗ ತಗೊಂಡ್ ತಿನ್ನಿ. ಆದ್ರೆ ಆ ಪ್ಲಾಸ್ಟಿಕ್ ಇರ್ತದಲ್ಲ, ದಯವಿಟ್ಟು ಬೆಟ್ಟದ ಮೇಲೆ ಬಿಸಾಕ್ಬೇಡಿ. ತಗೊಂಡು ಕೆಳಗಡೆ ಊರು ಎಲ್ಲಿರ್ತದ ಅಲ್ಲಿ ಹೋಗಿ ಬಿಸಾಕಿ. ಈ ಬಂಡೆಯನ್ನ ಹತ್ತುವಾಗ ಶೂ ಚಪ್ಪಲಿಗಳು ಅಂತ ಯೂಸ್ ಆಗಂಗಿಲ್ಲ, ಯಾಕಂದ್ರೆ ಇದು ಅಷ್ಟು ಸ್ಟೀಪಿ ಐತ್ರಿ ಮತ್ತೆ ಜರೀತೈತಿ. ಗ್ರಿಪ್ ಆಗಿರ್ಬೇಕು ಶೂಗಳು ಹಾಕೊಂಡ್ರೆ. ಒಳ್ಳೆ ಟ್ರೆಕ್ಕಿಂಗ್ ಶೂ ಇದ್ರೆ ಹಾಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ಬೆಟರ್ ಒಂದು ಶೂ ಅಥವಾ ಚಪ್ಪಲಿನ ಹಾಕೊಂಡು ಹೋಗದೆ ಆರಾಮಾಗಿ ಹತ್ಕೊಂಡು ಹೋಗೋದು ಒಳ್ಳೆಯ ನಿರ್ಧಾರ. ಸೊ ಇಲ್ಲಿಂದ ಹೊತ್ತು ಬಂದ್ಮೇಲೆ ಇಲ್ಲೊಂದು ಕಟ್ಟೆ, ಗಾರೆ ಕಟ್ಟೆ ಅಂತಾರಂತ ಇದಕ್ಕೆ. ಇದೊಂದು ವಾಟರ್ ಸೋರ್ಸ್. ನೋಡಿ ಎಷ್ಟು ದೊಡ್ಡದಾದ ಗೋಡೆಯನ್ನ ಕಟ್ಟ್ಯಾರ. ಹೊರ ವಲಯದಾಗ ಕಲ್ಲನ್ನ ಬಳಕೆ ಮಾಡಿ ಗೋಡೆಯನ್ನ ಕಟ್ಟಿದ್ರ, ಒಳ ವಲಯ ಅಂದ್ರ ಒಳಗಿನ ಇನ್ಸೈಡ್ ಒಳಗಡೆ ಗಾರೆ ಮತ್ತು ಇಟ್ಟಿಗೆಯನ್ನ ಕಟ್ಟಿ, ಅದೇ ಗಾರೆಯಿಂದ ಪ್ಲಾಸ್ಟರ್ ಮಾಡಿ ನೀರ್ ನಿಲ್ಲೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರೋದು. ಶೂನ ಅರ್ಧಕ್ಕೆ ಬಿಟ್ಟು ಬರಿಗಾಲಲ್ಲಿ ಎತ್ತಾ ಇದೀನಿ. ಅದೃಷ್ಟಕ್ಕೆ ಬಂಡೆ ಬಿಸಿ ಇಲ್ಲ, ತಣ್ಣಗಿದೆ. ಪಾಂಡವರು ಕೂಡ ಇಲ್ಲಿಗೆ ಬಂದು ಸ್ವಲ್ಪ ನೆಲೆಸಿದ್ರಂತೆ. ನೀವು? ರಾಮ, ಸೀತೆ, ಲಕ್ಷ್ಮಣರು ಕೂಡ ಇಲ್ಲಿಗೆ ಬಂದು ನೆಲೆಸಿದ್ರ ಬಗ್ಗೆ ಸ್ಥಳೀಯರು ಹೇಳ್ತಾರೆ. ಇದನ್ನ ಹೆಂಗತ್ತೀರಾ? ಸ್ಟೀಪ್ ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಕುರುಹುಗಳನ್ನ ಬೆಟ್ಟದ ಮೇಲೆ ಜನರು ತೋರಿಸಿ ಹೇಳ್ತಾರೆ. ಒಂದು ರಾಮಾಯಣಕ್ಕೆ ಸಂಪರ್ಕ ಕಲಿಸುವಂತದ್ದು. ನಿಮ್ಮ ಅಪ್ಪ ನೋಡ್ಬೇಕಾಯ್ತು. ಸೊ ಯಾವುದೇ ಬಂಡೆ ಹತ್ತುವಾಗ್ರಿ, ನಾವು ಹತ್ತುವಾಗ ಸ್ವಲ್ಪ ನಮ್ದು ತಲೆ ಕಾಣುತ್ತೆ. ನಾವು ಎಷ್ಟು ಸ್ಟೀಪ್ ಆಗಿಂದ ಹತ್ತಿದೆ ಅಂತಂದ್ರೆ ಇಲ್ಲಿಗೆ ಬರೋ ತನಕ ನಮ್ ತಲೆ ಕಾಣಲ್ಲ, ಅಷ್ಟೊಂದು ಸ್ಟೀಪ್ ಆಗಿರ್ತಕ್ಕಂಥ ಜಾಗ ಇದು. ಮತ್ತೊಂದು ಲೇಯರ್ ಆಫ್ ಫೋರ್ಟ್ ವಾಲ್ ಬಂತು. ಇದನ್ನ ಒಳ ಪ್ರವೇಶ ಮಾಡ್ಕೊಂಡು ಒಳಗಡೆ ಹೋಗ್ಬೇಕೀಗ. ಇದು 6ನೇ ಬಾಗಿಲು. ಈಗ ನಾವು 6ನೇ ಲೇಯರ್ ಕೋಟೆಯನ್ನ ಪಾರಾಗಿ ಒಳಗಡೆ ಬಂದು, ಇಲ್ಲೂ ಒಂದು ಸ್ಮಾಲ್ ಸ್ಟೀಪ್ ಇದು. ಇಲ್ಲಿ ಮುಂದೆ ಹೋಗಿ ನಿಮ್ಗೆ ಕೆಳಗಡೆ ಒಂದು ವ್ಯೂ ತೋರಿಸ್ತೀನಿ ಬರ್ರಿ. ಇದು ಬಿಗ್ ವಾಲ್. ಇದು ಎಷ್ಟು ಹೆಂಗಿದೆ ಬಿಗ್ ವಾಲ್. ಇದನ್ನೆಲ್ಲ ನೋಡ್ಕೊಂಡು ಇದೊಂದು ಮಂಟಪ. ಗಾರೆ ಕಟ್ಟುವ ಕಡದು ಹೆಂಗ ಹತ್ತಿದೀವಿ. ಯಜಮಾನ್ರಿಗೆ 70 ವರ್ಷ, ಚಿರ ಯುವಕನಂತ ಟ್ರೆಕ್ ಮಾಡ್ತಾ ಇದಾರೆ. ಈ ಮಂಟಪದ ಪಕ್ಕದಾಗ್ರಿ ಅಲ್ಲೊಂದು ಬತೇರಿ ಕಾಣಿಸಕತ್ತೈತಲ್ಲ, ಅಲ್ಲಿಗೆ ಹೋಗೋಣ. ಅಲ್ಲಿ ಏನ್ ಕಾಣಿಸ್ತೈತಿ ಅಂತ ನೋಡೋಣ. ಮುಂದೆ ನಾನು ಈ ಬತೇರಿ ಹತ್ರ ಈಗ ಇದ್ರ ಮೇಲೆ ಹತ್ತೀನಿ. ಇಲ್ಲೊಂದು ಬತೇರಿ ಐತ್ರಿ, ಬತೇರಿಯಿಂದ ನೋಡೋಣ ಏನ್ ಕಾಣಿಸ್ತೈತಿ ಅಂತ. ಬ್ಯೂಟಿಫುಲ್ ರೇಂಜ್ ಇದು, ಅದ್ಭುತವಾಗಿ ಕಾಣಿಸುತ್ತೆ. ಸೊ ಅದು ಕೆಳಗಡೆ ಬೇಸು ನಾವು ಹತ್ತಿರೋದು, ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆಲ್ಲ ಬಂದು ಅದೊಂದು ಸ್ಮಾಲ್ ಬೆಟ್ಟ.
ಎಲ್ಲ ಜನ ಎಳಿತಾರೆ, ಅಲ್ಲಿಗೆ ಹೋಗ್ಬೇಕು ನಾವು. ಮತ್ತೆ ಇದೆಲ್ಲ ಕೋಟೆ. ಮೇಲ್ನೋಟಕ್ಕೆ ಕೇವಲ ದೇವರಸನಿಂದ ಮಾತ್ರ ಈ ಕೋಟೆ ಕಂಪ್ಲೀಟ್ ಆದಂಗೆ ಕಾಣಿಸ್ತಿಲ್ಲ. ಹಂಗೂ ನೋಡ್ತಿದ್ರೆ ಈ ಕೋಟೆ ಕಂಪ್ಲೀಟ್ ಆಗೇ ಇಲ್ಲ, ಹಂಗಿದೆ ಇದು. ಕೇವಲ ಬಾಗಿಲುಗಳು ಏನಿದಾವೆ, ದ್ವಾರ ಬಾಗಿಲು, ಅವುಗಳನ್ನ ಇಟ್ಟಿಗೆ ಮತ್ತು ಗಾರೆಯನ್ನ ಬಳಸ್ಕೊಂಡು ಭದ್ರ ಮಾಡ್ಕೊಂಡವ್ರ ಹೊರತು ಕೋಟೆ ಗೋಡೆಗಳು ಗೋಡೆಗಳ ಮೇಲೆ ಯಾವುದೇ ರೀತಿಯ ಕುಂಬಿ ವ್ಯವಸ್ಥೆ ಇಲ್ಲ, ಮೋಸ್ಟ್ಲಿ ಮಾಡಿಲ್ಲ ಅನ್ಸುತ್ತೆ. ಇದು ಕಾವಲು ಗೋಪುರ ಮಂಟಪ ನೋಡಿ. ಹತ್ತುವಾಗ ನಿಧಾನಕ್ಕೆ ಹತ್ಬೇಕಿಲ್ಲಿ, ನಿಧಾನಕ್ಕೆ ಹತ್ತಿ ನೆಲಕ್ಕೆ ಬರಬೇಕು. ಲಾಸ್ಟ್ ಗೇಟ್ ವೇ ಅಂದ್ರೆ ಲಾಸ್ಟ್ ಲೇಯರ್ ಆಫ್ ಫೋರ್ಟ್, ಅದು 7ನೇದ್ದು ಅಲ್ಲಿದೆ. ಕೊನೆಯ ಬಾಗಿಲು. ನಾವೀಗ 7ನೇ ಲೇಯರ್ ಬಾಗ್ಲನ್ನ ಒಳಗಡೆ ಬಂದ್ವಿ. ನಮಗ್ ಬೇಕಾಗಿರೋ ಪ್ಲೇಸ್ ಇರೋದೇ ಇಲ್ಲಿ. ಇದು ಊಟ ಮಾಡಿರೋ ಜಾಗ ಅಂತೆ. ರಾಮ, ಸೀತೆ, ಲಕ್ಷ್ಮಣರು ಇಲ್ಲಿಗೆ ಬಂದಾಗ ಇದೇ ಸ್ಥಳದಲ್ಲಿ ಕಲ್ಲನ್ನ ತೊಳೆದು ಕಲ್ಲ ಮೇಲೆ ಊಟ ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ. ಈಗಲೂ ಒಂದು ಪದ್ಧತಿ ಇಲ್ಲಿತ್ತು, ಏನಂತಂದ್ರೆ ದೇವರ ದರ್ಶನ ಆದ್ಮೇಲೆ ಇಲ್ಲಿ ಕಲ್ಲನ್ನ ತೊಳೆದು ಆ ಕಲ್ಲ ಮೇಲೆ ಊಟ ಮಾಡುವಂತ ಒಂದು ಪದ್ಧತಿ ಇತ್ತಂತೆ. ಹಂಗಂತ ನನಗೆ ಲೋಕಲ್ ಒಬ್ರು ಮಾಹಿತಿ ಕೊಟ್ರು. ಶಿವನ ದೇವಸ್ಥಾನ ಆಗಿರೋದ್ರಿಂದ ನಂದಿ ವಿಗ್ರಹ ಇರಲೇಬೇಕು. ಬಟ್ ಇಲ್ಲಿ ಅದನ್ನ ಗರುಡಗಂಬನ ಮೇಲೆ ಕೂರಿಸಿದ್ದಾರೆ. ತುಂಬಾ ಅದ್ಭುತವಾದಂತಹ ಗರುಡಗಂಬ ಮತ್ತೆ ನಂದಿ ವಿಗ್ರಹ. ಯಾವುದೇ ತರಹದ ಹಾನಿ ಆಗಿಲ್ಲ ನಂದಿ ವಿಗ್ರಹಕ್ಕೆ, ತುಂಬಾ ಚೆನ್ನಾಗಿದೆ. ಇವು ಭೀಮನ ಪಾದ ಅಲ್ಲಿ ಕಾಣಿಸ್ತಿದೆಯಲ್ಲ. ಈ ಬೆಟ್ಟದಿಂದ ಜಿಗದಂತಹ ಭೀಮ ನೇರವಾಗಿ ಕಾಲಿಟ್ಟಿದ್ದು ಇಲ್ಲಿಗೆ, ಭೀಮನ ಪಾದ. ಮತ್ತೆ ಆ ಬೆಟ್ಟವನ್ನ ಸೂಲಗಿತ್ತಿ ಬೆಟ್ಟ ಅಂತ ಕರೀತಾರಂತ್ರಿ. ಆ ನಂದಿ ಐಡಲ್ ಪಕ್ಕದಾಗ ಬಂದ್ರಿ ಇಲ್ಲೊಂದು ಬತೇರಿ ಸಿಗ್ತೈತಿ. ಸದ್ಯಕ್ಕೆ ಉಳಿದಿರುವ ಏಕೈಕ ಬತೇರಿ ಇದು. ಇಲ್ಲಿಂದ ಇಡೀ ಪ್ರದೇಶವನ್ನ ನೋಡ್ಬೋದು. ಸೊ ಅದು ನಂದಿ ಐಡಲ್ಲು. ಇಲ್ಲಿಂದ ನಾವು ಬಂದಿರತಕ್ಕಂತ ದಾರಿಯನ್ನ ನೋಡ್ಬೋದ್ರಿ. ಅಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು ಕೆರೆ, ಮತ್ತಿದು ಸೂಲಗಿತ್ತಿ ಬೆಟ್ಟ. ಜನಗಳಿನ್ನ ಹತ್ಕೊಂಡು ಬರ್ತಿರ್ತಾರೆ. ಮತ್ತಿದು ಗೋಪುರ, ಮನೆ, ವಾಚ್ ಟವರ್. ಅಲ್ಲೊಂದು ಬತೇರಿ ಇತ್ತಲ್ಲ, ಆಗ್ಲೇ ಹೋಗಿ ಬಂದ್ವಿ. ಅದು ಅಲ್ಲೊಂದು ಕೋಟೆ ಇದೆ. ಸುತ್ತಲೂ ನೋಡಿದ್ರೆ ಕೋಟೆ ಗೋಡೆ, ರಿಸರ್ವ್ಡ್ ಫಾರೆಸ್ಟ್, ಆಮೇಲೆ ಮೇಲ್ಕೋಟೆ ಕಾಣುತ್ತೆ. ಶ್ರವಣ ಬೆಳಗೊಳ ಇಲ್ಲಿಂದ ಕೂಡ ನಾವು ನೋಡ್ಬೋದು. ಎಲ್ಲ ಕೋಟೆಯ ಆವರಣ. ಮತ್ತು ಅಲ್ಲಿರೋದು ಕಲ್ಲೇಶ್ವರ ದೇವಸ್ಥಾನ. ಸೊ ಇದನ್ನೆಲ್ಲ ನೋಡ್ಕೊಂಡು ಈಗ ನಾನು ಮತ್ತೆ ನನ್ನ ಪ್ರಯಾಣವನ್ನು ಮುಂದುವರಿಸಿದೆ ದಾರಿಯನ್ನ. ಇಲ್ಲಿ ನೀರು ಇದೆಯಲ್ಲ, ಅಲ್ಲೊಂದು ದೋಣಿ ಇದೆ, ಅಲ್ಲಿದ್ದ ಯಾವಾಗ್ಲೂ ನೀರು ತಗೋತಾರೆ. ಅದೇ ಆ ಭೀಮ ಮಂಡೆಯಿಂದ ಕೊರ್ದು ಮಾಡಿದ್ನಲ್ಲ ದೋಣಿ, ಅಲ್ಲಿ ಯಾವಾಗ್ಲೂ ನೀರಿರುತ್ತೆ. 24x7 ಅಲ್ಲಿ ನೀರನ್ನ ಬಳಸ್ಕೋತಾರೆ. ಇದಕ್ಕೆ ಅಡುಗೆಗೂ ಬಳಸ್ಕೋತಾರೆ, ಸ್ನಾನಕ್ಕೂ ಬಳಸ್ಕೋತಾರೆ. ಮಜ್ಜಿಗೆ ನೋಡ್ರಿ ಭಕ್ತಾದಿಗಳಿಗೆ ಮಾಡಿಟ್ಟಿದ್ದಾರೆ. ಇದು ಮೇನ್ ಟೆಂಪಲ್. ಸೊ ಇಲ್ಲೊಂದು ನೀರಿನ ಮೂಲ ಐತ್ ನೋಡಿ. ಸ್ಥಳೀಯ ಮಾಹಿತಿ ಪ್ರಕಾರ ಈ ಹೊಂಡ ಏನೈತ್ರಿ, ಇದನ್ನ ರಾಮ ನಿರ್ಮಾಣ ಮಾಡದ ಅಂತ ಹೇಳ್ತಾರ. ಸೀತೆಗಾಗಿ, ಸೀತೆಗೋಸ್ಕರ ಏನು ರಾಮ ಲಕ್ಷ್ಮ ಸೀತೆಯರು ಇಲ್ಲಿ ವಾಸವಾಗಿದ್ರಲ್ಲ, ಅವ್ರಿಗೋಸ್ಕರ ರಾಮ ಇದನ್ನ ನಿರ್ಮಾಣ ಮಾಡದ ಅಂತ ಹೇಳ್ತಾರ. ಭೀಮ ಒಂದು ಮಾಡಿದ್ದೈತಿ, ಅದನ್ನ ನಿಮ್ಗ ಆಮೇಲೆ ತೋರಿಸ್ತೀನಿ. ಒಳಗಡೆ ಬಂದ್ರೆ ವಿಶಾಲವಾದ ಆವರಣ ಮತ್ತೆ ದೇವಸ್ಥಾನಗಳದಾವ್. ಇದೊಂದು ಟೆಂಪಲ್ ಕಾಂಪ್ಲೆಕ್ಸ್. ಇಲ್ಲಿರೋ ಮೇನ್ ದೇವರೇ ಅಥವಾ ಮುಖ್ಯ ದೇವಸ್ಥಾನ ಈ ಕಲ್ಲೇಶ್ವರ ದೇವಸ್ಥಾನ. ಇದರ ಗೋಪುರವನ್ನ ನೋಡಿದ್ರ ವಿಜಯನಗರ ಶೈಲಿಯಲ್ಲಿ ಮಾಡದಂಗ ಐತಿ. ಗುಡಿ ಹಿಂದ್ಗಡೆ ಒಂದು ಉಬ್ಬು ಶಿಲ್ಪ, ಒಂದು ಮಂಟಪ. ಆ ಮಂಟಪದೊಳಗಡೆ ನಂದಿ. ಆ ನಂದಿ ಒಂದು ಸ್ತ್ರೀ ಮೂರ್ತಿಯ ತಲೆಯ ಮೇಲೆ ಕಾಲಿಟ್ಟಿದೆ. ಹಣೆಯ ಮೇಲೆ ಕಾಲಿಟ್ಟಿರೋದ್ರಿಂದ ಅದನ್ನ ಆಶೀರ್ವಾದ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ. ಮತ್ತಿದು ಮೇನ್ ಟೆಂಪಲ್ ಕಲ್ಲೇಶ್ವರ ದೇವಸ್ಥಾನ. ಇದಕ್ಕೆ ಒಟ್ಟು 2 ಎಂಟ್ರೆನ್ಸ್ ಗಳಿದಾವೆ. ಒಳಗಡೆ ಬಂದ್ರೆ ಮೇನ್ ಟೆಂಪಲ್. ಈ ಶಿಲ್ಪಗಳು, ರೇಖಾಚಿತ್ರಗಳು ಅರಸ ಮತ್ತು ಅರಸಿ ದೇವರಿಗೆ
ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದನ್ನ ಕೆತ್ತನೆ ಮಾಡಿರ್ತಾರೆ. ಮತ್ತೆ ಇವು ದ್ವಾರಪಾಲಕರು. ಇದು ರಸಾಯನ ಮಾಡ್ತಿದ್ದಾರೆ, ಅಲ್ಲೊಬ್ರು ಇಲ್ಲೊಬ್ರು ಮಾಡ್ತಿದ್ದಾರೆ. ಮಾಡಿ ಮಾಡಿ. ದ್ವಾರಪಾಲಕರು ನಂದಿ ಮತ್ತೆ ಭೃಂಗಿ. ಅದು ನಂದಿಯ ದ್ವಾರಪಾಲಕ, ಇದು ಭೃಂಗಿ. ಅಂತಂದ್ರೆ ಇವು ಸಹಜಗಾತ್ರ ಮತ್ತು ಸಹಜ ಎತ್ತರದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಸೊ ಎಣ್ಣೆಯನ್ನ ಅವಕ್ಕೆ ಬಳದು ಅವುಗಳ ಮೂಲ ಏನು ಕಲೆ ಇತ್ತು ಅದು ಮಾಸಿ ಅಳಿಸೈತಿ, ಮರೆ ಮಾಚಾಗೈತಿ. ಒಳಗ್ ಬಂದ್ರ ನಂದಿಯ ವಿಗ್ರಹ, ಗಣೇಶನ ವಿಗ್ರಹ, ಗಣೇಶನ ಇದು ಷಣ್ಮುಖನ, ವೀರಭದ್ರನ ಯಾರು? ಹಾ, ವೀರಭದ್ರ. ಈ ಕಡೆ ಷಣ್ಮುಖ, ನಂದಿ. ಇವತ್ತು ಹಬ್ಬ ಆಗಿದ್ದಕ್ಕೆ ಲೈಟ್ ವ್ಯವಸ್ಥೆ ಮಾಡಿದ್ದಾರೆ, ಜನರೇಟ್ ಹೊತ್ಕೊಂಡ್ಬಂದು. ಬೇರೆ ದಿನದಲ್ಲಿ ಲೈಟ್ ಇರಲ್ಲ. ಈ ದೇವಸ್ಥಾನವನ್ನ ಯಾರು ಕಟ್ಸಿದ್ರು, ಯಾವಾಗ ಕಟ್ಸಿದ್ರು ಅನ್ನೋ ಮಾಹಿತಿ, ಅಧಿಕೃತ ಮಾಹಿತಿ ಎಲ್ಲೂ ಇಲ್ಲ ಈ ಕಲ್ಲೇಶ್ವರ ದೇವಸ್ಥಾನದ ಬಗ್ಗೆ. ಗರ್ಭಗುಡಿಯಲ್ಲಿನ ದೇವಸ್ಥಾನ ನೋಡ್ಕೊಂಡು ಹೊರಗಡೆ ಬಂದೆ. ಅಲ್ಲೊಂದು ಶಿಲಾಶಾಸನ ಐತಿ. ಸೊ ಇಲ್ಲೊಂದು ಶಿಲಾಶಾಸನ ಐತ್ರಿ. ಇದೊಂದು ಅಪ್ರಕಟಿತ ಶಿಲಾಶಾಸನ. ಇದನ್ನೇನಾದ್ರೂ ಓದಿ ಪ್ರಕಟಿಸಿದ್ರೆ ಬೆಟ್ಟದ ಮತ್ತು ದೇವಸ್ಥಾನದ ಇತಿಹಾಸ ನಮಗೆ ಗೊತ್ತಾಗಬೇಕಂತ ಎರಡು ಶಿಲಾಶಾಸನಗಳು ಇಲ್ಲಿ ಇತಿಹಾಸದ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಒದಗಿಸಬಹುದೇ ಹೊರತು ಬೇರೆ ಯಾವುದು ಇಲ್ಲ. ಅಲ್ಲಿ ಗರುಡಗಂಬ. ಸೊ ಗರುಡಗಂಬ ನಂದಿ ವಿಗ್ರಹ ಒಂದು ಕಾಲು ಎತ್ತಿ ಮುಂದೆ ಇರ್ತಕ್ಕಂಥದ್ದಿದೆ. ಇದು ಕೈವಲ್ಲೇಶ್ವರ ಶ್ರೀಮನ್ನಾರಾಯಣ. ಹಾ, ಈ ಕಡೆ ಹೂವು. ಈ ಕಡೆ ಒಂದು ದೇವಿಯ ಉಬ್ಬು ಶಿಲ್ಪ ಇದೆ ಈ ಸೈಡಲ್ಲಿ. ಇಲ್ಲೊಂದು ಕಟ್ಟಡ. ಸರ್, ಶಿವರಾತ್ರಿಗೆ ಮೊಸರನ್ನನೇ ಯಾಕೆ ಕೊಡ್ತಾರೆ? ಪ್ರಿಯವಾದ ಆಹಾರ, ರಸಾಯನ. ಆಕ್ಚುಲಿ ದೇವಸ್ಥಾನ ಸರ್ ಇದು. ದೇವಸ್ಥಾನ ಹಿಂದೆ ಏನ್ ದೇವ್ರ ಮಡಗಿದ್ರೆ ಗೊತ್ತಿಲ್ಲ. ಇದೆಲ್ಲ ನಾವು ಅಡಿಗೆ ಮಾಡ್ಕೋತೀವಿ ಅಷ್ಟೇ. ಈಗ ಎಲ್ಲ ಕಲ್ಲುಂದೆ, ಎಲ್ಲ ಪೂರ ಕಲ್ಲೇ. ಇದು ಏನಿಲ್ಲ, ನಾವು ಹೇಳ್ತಾ ಇರೋ ಹಿಂದಿಂದ ಇದು ಮದ್ದು ಗುಂಡು ಎಲ್ಲ ಇಟ್ಕೊಂಡಿದ್ದಂತ ಜಾಗ. ಮದ್ದು ಗುಂಡು ಸಂಗ್ರಹ, ಮದ್ದಿನ ಮನೆ. ಮದ್ದು ಗುಂಡು ಇಟ್ಕೊಂಡಿದ್ದಂತ ಜಾಗ. ಏನ್ ಅಡಿಗೆ ಮಾಡ್ತಿದ್ದೀರಮ್ಮ? ಬೆಲ್ದಣ್ಣ. ಸೊ ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಹೋಗೋಣ. ಕೆಳಗಡೆ ಇಲ್ಲೊಂದು ಎಕ್ಸಿಟ್ ಗೇಟ್ ಐತಿ. ಸಂಪಿಗೆ ಮರಗಳಿಗೆ ಎಲೆ ಇಲ್ಲ ನೋಡ್ರಿ, ಹೂ ಮಾತ್ರ ಚೆನ್ನಾಗಿ ಬಿಟ್ಟಾವ. ಸಂಪಿಗೆ ಮರ ಸಖತ್ತಾಗಿ ಅಳಿದೆ, ಎಲ್ಲ ಒಣಗಿದೆ. ತುದಿಲ್ ಮಾತ್ರ ಹೂ ಇದಾವೆ. ಒಂದು ವಾರ ಸರ್. ಇದು ಫೋರ್ಟ್ ವಾಲ್, ಸಂಪಿಗೆ ಮರ. ಈ ಟೆಂಪಲ್ ಕಾಂಪ್ಲೆಕ್ಸ್ ಇಂದ ಹೊರಗಡೆ ಹೋಗಕ್ಕಿರ್ತಕ್ಕಂತಹ ದಾರಿ ಇದು. ಈ ಕಡೆ ಹೋದ್ರೆ ಇನ್ನೊಂದಿಷ್ಟು ಕೆರೆಗಳು, ಕೋಟೆ, ಗೋಡೆ ಇದೆ. ನೋಡೋಣ ಏನೇನ್ ಕಾಣಿಸ್ತೈತಿ ಅಂತ ಹೇಳಿ. ಅಲ್ಲೊಂದು ನೀರಿನ ಮೂಲ. ಆ ಕೆಳಗೆ ಹೋದ್ರೆ ಅಲ್ಲೊಂದು ಕೊಳ ಇದೆ, ನೋಡಕೋಣ. ಆ ಬಂಡೆನ ಫೋರ್ಟ್ ವಾಲ್ನ ಎಳೆದು ಬಂದ್ಮೇಲೆ ಇಲ್ಲೊಂದು ನೀರಿನ ಮೂಲ ಹೊರಗಡೆಗೆ. ಅದು ಕೋಟೆ ಗೋಡೆ. ಈ ಕಡೆ ಒಂದು ಗೋಡೆ ಐತೆ, ನೋಡೋಣ. ಇದೆಲ್ಲ ಕೋಟೆ. ಸಂಪಿಗೆ ಮರ ಚೆನ್ನಾಗಿ ಅಳಿದಾವೆ. ಕೋಟೆ ಗೋಡೆ ಅಲ್ಲೆಲ್ಲ ಇದೆ. ಐತಿಹಾಸಿಕ ಕುರುಹಗಳು ನಾಶ ಆಗಕತ್ತೇವ್ ನೋಡ್ರಿ. ಕೋಟೆ ಗೋಡೆ ಬಿದ್ದೈತಿ. ಯಾವ್ರು ನೀವೆಲ್ಲ? ಹಾ, ಏನ್ ಸಮಾಚಾರ? ಹಾ, ಹೆಂಗ ಅನಿಸ್ತದೆ ನಿಮ್ ಊರಲ್ಲಿಂತ ಬೆಟ್ಟ ಇದೆಯಲ್ಲ? ಸಿಕ್ಕಲ್ಲೆಲ್ಲ ಹಂಗ ಕಲ್ ಮೇಲೆ ಬರೆಯಕ್ ಹೋಗ್ಬಾರ್ದ್ರಿ, ಅದು ಸೂಕ್ತ ಅಲ್ಲ. ಇಲ್ಲಿನ ಸೌಂದರ್ಯವನ್ನ ಹಾಳು ಮಾಡ್ತೈತಿ. ಇದು ಕೋಟೆ ಗೋಡೆ ಎಲ್ಲ ನೋಡ್ಕೊಂಡು ನಾನೀಗ ಮತ್ತ ಟೆಂಪಲ್ ಕಾಂಪ್ಲೆಕ್ಸ್ ಇತ್ತಲ್ರಿ, ಅದ್ರ ಒಳಗಡೆ ಹೋಗಿ ಭೀಮನ ದೋಣಿ ಇತ್ತಲ್ಲ, ಭೀಮ ಮಂಡಿಯಿಂದ ಕುರಿದಂತಹ ಏನು ಬಾವಿ ದೋಣಿ ಇತ್ತಲ್ಲ, ಅದನ್ನ ನೋಡಕ್ ಹೋಗ್ಬೇಕು. ಹೋಗೋಣ. ಮತ್ತಿದು ದೇವಸ್ಥಾನದಾಗ ಪಕ್ಕದಾಗಿರ್ತಕ್ಕಂತಹ ಕಿರು ಗುಡಿ, ಮೋಸ್ಟ್ಲಿ ಪಾರ್ವತಿ ಗುಡಿ ಇರ್ಬೋದು, ವಿಗ್ರಹ ಇಲ್ಲ ನೋಡ್ರಿ. ಶಿವ ಮತ್ತೆ ಪಾರ್ವತಿ ನಂದಿ ಮೇಲೆ ಕುತ್ಕೊಂಡಿರೋದು.
ಉಬ್ಬು ಶಿಲ್ಪ ಗೋಪುರದ ಮೇಲಿದೆ. ಮೇ ಬಿ ಕೈಲಾಸ ಇರ್ಬೇಕ್ರಿ ಅದು. ಹೋಗೋಣ ಗುಡಿನ ಉಳಿಸೋದಕ್ಕೆ ಅಂತ ಪ್ರಯತ್ನ ಮಾಡಿದ್ದಾರೆ. ಈ ತರ ಕಲ್ಲೆಲ್ಲ ಕಟ್ಟಿ ಅದ್ಭುತವಾಗಿದೆ. ಎಲ್ಲಿ ಭೀಮ ಮಂಡಿಲಿ ಕೊರೆದಿರೋಂಥದ್ದು ಒಂದು ಕೊಳ ಐತ್, ಬರ್ರಿ ಇಲ್ಲಿ ನೋಡೋಣ. ನೋಡಿ, ಭೀಮ ಮಂಡಿಯಲ್ಲಿ ಕೊರೆದಿರ್ತಕ್ಕಂಥದ್ದು ಕೊಳ. ಯಾವಾಗ್ಲೂ ನೀರು ಇರುತ್ತೆ ಅಲ್ಲಿ, ಯಾವಾಗ್ಲೂ ನೀರು ಇರ್ತದಂತೆ. ಇದೇ ನೀರನ್ನ ಇಲ್ಲಿ ಅಡಿಗೆ ಮಾಡೋದಕ್ಕೆ, ಕುಡಿಯೋದಕ್ಕೆ, ಎಲ್ಲದಕ್ಕೂ ಬಳಸ್ತಾರೆ. ಪಂಪ್ ಹಚ್ಬಿಟ್ಟು ಏರಿಸ್ತಾರೆ ಅಲ್ಲಿ ಬೇಕು ಅಂದ್ರೆ. ಅಡಿಗೆ ಮಾಡೋದಕ್ಕೆ ಎಲ್ಲ ಇದೆ. ಇದ್ರ ಒಳಗಡೆ ದೇವಸ್ಥಾನದ ಕಾಂಪ್ಲೆಕ್ಸ್ ಇದು. ಬರ್ರಿ ನಾವೊಂಚೂರು ಮೊಸರನ್ನ ಇಸ್ಕೊಳ್ಳೋಣ. ಮೊಸರನ್ನ ಹಬ್ಬದ ದಿನ ಬೆಟ್ಟಕ್ಕೆ ಬಂದ್ರೆ ಮೊಸರನ್ನ, ಮಜ್ಜಿಗೆ, ಚಾಕ್ಲೇಟ್ಗಳಿಗೆ ಏನ್ ಕೊರತೆ ಇಲ್ಲ. ಶಿವ ದೇವಸ್ಥಾನ ಮತ್ತೆ ವಾತಾವರಣ ಅದ್ಭುತ, ಅನನ್ಯ, ಅಮೋಘ, ಅವಿಸ್ಮಯ. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಬಂದು ಮಲಗಿ ಜಾಗರಣೆ ಮಾಡಿದವರು ಇದಾರೆ. ನಾನ್ ಹತ್ತೋ ಟೈಮಿಗೆ ಒಂದು 75% ಜನ ಇಳ್ದೋಗ್ಬಿಟ್ರು. ಜನ ಬಿಸಿಲು ನೀನ್ ಲೆಕ್ಕಕ್ಕೆ ತಗತಾ ಇಲ್ಲ. ಅಲ್ಲಿ ಕಲ್ಲು ಬಂಡೆ ಇದೆ, ಅದು ಇದೆ, ಬರೆಗಾಲಿಲಿ ಹಂಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಬರೋರು ಬರ್ತಿರ್ತಾರೆ, ಹೋಗೋರು ಹೋಗ್ತಿರ್ತಾರೆ. ತುಂಬಾ ಅದ್ಭುತವಾಗಿದೆ. ಪ್ರತಿ ಸೋಮವಾರ ಜನಗಳು ಬರೋದು ಜಾಸ್ತಿ. ಮಕ್ಕಳು ಅನ್ನಂಗಿಲ್ಲ, ಮುಡುಕರು ಅನ್ನಂಗಿಲ್ಲ, ಯಾರು ಬೇಕು ಅವ್ರು ಬರ್ತಿರ್ತಾರೆ. ಈ 9 ತಿಂಗಳು ಕೂಸು, 6 ತಿಂಗಳು ಕೂಸು ಕರ್ಕೊಂಡು ಕೂಡ ಮೇಲಕ್ಕೆ ಬರ್ತಾರೆ. ತುಂಬಾ ಬೇಜಾರಾಗಿರುವಂತದ್ದು ಏನಂತಂದ್ರೆ, ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆಯುವಂಥದ್ದು, ಈ ಸ್ನಾನ ಮಾಡಿ ಬಟ್ಟೆನ ಎಲ್ಲಿ ಬೇಕಲ್ಲಿ ಎಸ್ತೋಗಂಥದ್ದು, ಇವೆಲ್ಲವೂ ಪ್ರಾಕೃತಿಕ ಸಂಪತ್ತು ಮತ್ತು ಕ್ಷೇತ್ರದ ಪಾವಿತ್ರ್ಯತೆಯನ್ನ ಹಾಳು ಮಾಡಾಕತ್ತೇವು. ಸೊ ದಯವಿಟ್ಟು ಭಕ್ತಾದಿಗಳು ಬಂದಾಗ ಈ ತರಹದ ಗಲೀಜಾಗುವಂತ ಕೆಲಸವನ್ನ ಮಾಡಬೇಡಿ. ದೇವಸ್ಥಾನದ ಸಮಿತಿಗೆ ನನ್ನ ಮನವಿ ಏನಂತಂದ್ರೆ, ಅದಕ್ಕಾಗಿ ಒಂದು ಡಸ್ಟ್ ಬಿನ್ ವ್ಯವಸ್ಥೆಯನ್ನ ಮಾಡಿಕೊಡಿ. ಮಕ್ಕಳನ್ನ ಕರ್ಕೊಂಡ್ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಬಂಡೆ ತುಂಬಾ ಸ್ಟೀಪಿ ಇರೋದ್ರಿಂದ ಜರಿಯೋ ಸಾಧ್ಯತೆ ಇರ್ತದೆ. ಸಾಧ್ಯವಾದಷ್ಟು ಬೇಗ ಬನ್ನಿ. ಬಿಸಿಲಾಗೋದ್ರೊಳಗಡೆ ಕೆಳಗಡೆ ಇಳಿರಿ. ನಾವು ಬರೋವಾಗ 1 ಲೀಟರ್ ನೀರನ್ನ ತಗೊಂಡ್ಬಂದ್ರೆ ತುಂಬಾ ಒಳ್ಳೆಯದು. ನಾವು ಆ ಬೆಟ್ಟನ ಇಳಿದು ಕೆಳಗೆ ಬಂದ್ವಿ. ನನಗೆ ನಮ್ಮ ಸ್ನೇಹಿತರು ಒಬ್ರು, ಸರ್ ಅಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಇಲ್ಲೊಂದು ಲಕ್ಷ್ಮೀ ದೇವಸ್ಥಾನ ಇದೆ, ಬಟ್ ಲೋಕಲ್ನವ್ರು ಯಾರು ಹೋಗಲ್ಲ ಅಂತಂದ್ರು. ಈಗ ನಾನು ಅವರು ಸೇರ್ಕೊಂಡು ಅಲ್ಲಿ ಹೋಗ್ತೀವಿ, ಬನ್ನಿ ಸರ್. ದಾರಿ ಅಂತೂ ಯಾರು ಇಲ್ಲ, ಯಾರು ಹೋಗೋದಿಲ್ಲ ಅಲ್ಲಿ ಲೋಕಲ್ ಐಟು, ನಾವಿಬ್ರ ಹೊಂಟೇವಿ. ಈಗ ನಾವೇನ್ ಹೊಂಟೇವಲ್ರಿ, ಇದಕ್ಕ ಇಲ್ಲಿ ಸ್ಥಳೀಯರು ಸಿದ್ಧರ ಗವಿ ಅಂತ ಕರೀತಾರಂತ. ಯಾಕಂತಂದ್ರ ಇಲ್ಲಿ ಸಿದ್ಧರು ಮಾತ್ರ ಓಡಾಡ್ತಿದ್ರು ಅನ್ನೋ ಒಂದು ಕಾರಣಕ್ಕ ಇದನ್ನ ಸಿದ್ಧರ ಗವಿ ಅಂತ ಕರೀತಾರ. ಈಗಲೂ ಇಲ್ಲೇ ಲೋಕಲ್ನವರು ಯಾರು ಬರೋದಿಲ್ಲ, ಅಷ್ಟೊಂದು ನಿರ್ಜನವಾದಂತಹದ್ದು ಇದೊಂದು ಪ್ರದೇಶ. ಈಗ ನಾವೇನ್ ನೋಡ್ತಿದೀವಿ, ಇಲ್ಲಿ ಅಪಾರ ಪ್ರಮಾಣದ ಜೇನು ಹುಳ ಅದಾವ. ಅವುಗಳನ್ನ ಎದುರು ಹಾಕಳಕ್ ಆಗಂಗಿಲ್ಲ. ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು. ಹಂಗೂ ಹಿಂಗೂ ಗುದ್ದಾಡ್ಕೊಂಡು ಇಲ್ಲಿ ತನಕ ಬಂದೇವಿ. ಇಲ್ಲಿದೆ ಅಲ್ರಿ, ಇದನ್ನ ಲಕ್ಷ್ಮಿ ಅಂತ ಕರೀತಾರ. ಪೂಜೆ ಮಾಡ್ಯಾರ ಇವತ್ತಿಲ್ಲಿ. ಸಾಮಾನ್ಯವಾಗಿ ಯಾರು ಜನಗಳು ಬರೋದಿಲ್ಲ, ಆದ್ರೂ ಕೂಡ ಇಲ್ಲಿ ಪೂಜೆ ಮಾಡಿದಾರ. ಬಂದು ಇವತ್ತೇ ಮಾಡಿರ್ತಕ್ಕಂಥದ್ದು ಪೂಜೆ ಇದು. ಅದ್ಭುತವಾಗಿ ಐತಿ. ಸೊ ಇದ್ರ ಹಿಂದ ಒಂದು ಕೇವ್ ಐತಿ, ಅದ್ರೊಳಗಡೆ ಮಡಿಕೆ ಚೂರದವಂತ. ಆಮೇಲೆ ಜನಗಳು ವಾಸ ಮಾಡೋದಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆ ಈ ಗುಹೆ ಹಿಂದ್ಗಡೆ ಅದವು ಅಂತ ಮಾಹಿತಿ ಐತಿ. ಬಟ್ ನಮಗ ದಾರಿ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಜೇನ್ ಹೆಚ್ಚಾಗಿರೋದ್ರಿಂದ ನಾವು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಟ್ಲೀಸ್ಟ್ ಇಲ್ಲಿ ತನಕ ಅಂತೂ ಬರೋ ಪ್ರಯತ್ನ ಅಂತೂ ನಾವು ಮಾಡೀವಿ. ಇಲ್ಲೇ ಹೋಗ್ಬೇಕು ನಾವು, ಇದ್ರ ಹಿಂದ ಒಳಗಡೆಗೆ ದಾರಿ ಐತಿ. ಸೊ ಫೈನಲಿ ಅಲ್ಲಿಗೆ ಹೋಗಿ ಬಂದ್ವಿ. ದೇವಸ್ಥಾನನ ಪೂಜೆ ಮಾಡಿದ್ದಾರೆ, ಲಕ್ಷ್ಮೀ ವಿಗ್ರಹನ. ಅದ್ರ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಯಾರು ಜನ ಓಡಾಡಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ತುಂಬಾ ಅದ್ಭುತವಾಗಿತ್ತು ಆ ಪ್ಲೇಸ್ ಮಾತ್ರ, ಅಡ್ವೆಂಚರಸ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೇನ್ರಿ. ಅಲ್ಲಿ ತನಕ ನೋಡ್ತಿರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕಲ್ಲೇಶ್ವರ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.